ऋषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्। ಅಥೋ ದೀತೀಂ ದಿಶಂ ಯಾತು. ನೆಕ್ಸ್ಟ್ ಈಗ ಏನಾಯಿತು, ಯಮದೇವರು ಇಲ್ಲಿ ವಿಧರ್ನಾಗೆ ಹುಟ್ಟಿದಾಗ ನರಕದ ನಿಯಾಮಕತ್ವವನ್ನು ಯಾರು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ದೇವತೆಗಳು ಯಾರು ಕೂಡ ಪೂರ್ಣವಾಗಿ ಬರೋದಿಲ್ಲ, ಮೂಲ ರೂಪದಲ್ಲಿ ಅಲ್ಲೇ ಇರ್ತಾರೆ. ಒಂದು ಅಂಶದಲ್ಲಿ ಅವತಾರ ಮಾಡೋದ್ರಿಂದ ಅಲ್ಲಿ ಯಮದೇವರು ಅಲ್ಲೂ ಇದ್ದರು, ಇಲ್ಲೂ ಇದ್ದಾರೆ. ಸೂರ್ಯ ಅಲ್ಲೂ ಇದ್ದಾರೆ, ಕರ್ಣನಾಗೂ ಇದ್ದಾರೆ. ಹೀಗೆಲ್ಲ ಹೇಳಿದ್ರಿಂದ ದೊಡ್ಡ ಸಮಸ್ಯೆಗೆ ಪರಿಹಾರ ಆಯಿತು. ಯೋ ಅರ್ಯಮ ದಂಡಂ ಅವಿಭ್ರತ್ಸ ವರ್ಷಶತಂ ಯಾವತ್ ಶೂದ್ರತ್ವಂ ಬಭಾರ. ಇಲ್ಲಿ ಹೇಳಿದ ಹಾಗೆ ಮಹಾಭಾರತದಲ್ಲಿ ಹೇಳಬೇಕಾದ್ರೂ ಕೂಡ ಯಾವಾಗ ಕುಂತಿ ಕರ್ಣನ ಮಂತ್ರವನ್ನು ಜಪಿಸಿ ಸೂರ್ಯನನ್ನು ಕರೀತಾಳೆ, ತಕ್ಷಣ ಆಗ ಸೂರ್ಯ ಒಂದು ರೂಪದಿಂದ ಹಿಡಿದು ಬಂದ, ಒಂದು ರೂಪದಿಂದ ಅಂತ ಸ್ಪಷ್ಟ ಹೇಳಿದ. ಅದು ಸ್ಪಷ್ಟ ಮಹಾಭಾರತದಲ್ಲಿರೋದ್ರಿಂದ ಯಮದೇವರ ಬಗ್ಗೆ ಇದೇ ಮಹಾಭಾರತ, ಅದು ಮಹಾಭಾರತ ವಿಚಾರವೇ ವಿತರಣ ವಿಚಾರ, ಅದು ಅದೇ ವಿಚಾರ. ನಾ ದೇವಾನಾಂ ನಾ ದೇವೀನಾಂ ಸಾಮಸ್ತೇನ ಜನಿರ್ಭುವಿ ಅಂಶಾಂಶೇನೈವ ಜಾಯಂತೆ ಸರ್ವೇ ತು ಆಜಾನಜಾದಯಃ. ನ ದೇವಾನಾಂ ನ ದೇವೀನಾಂ, ಪುರುಷ ದೇವತೆಗಳು ಹಾಗೆ ಸ್ತ್ರೀ ದೇವತೆಗಳು ಹಾಗೆ ಎಂಬುದನ್ನು ವಿಶೇಷವಾಗಿ ಅಂಶಾಂಶೇನೈವ ಜಾಯಂತೆ, ಅಂಶಗಳಿಂದ, ಪುರುಷರು ಅಂಶದಿಂದ ಸ್ತ್ರೀಯರು ಅಂಶದಿಂದ ಅಂತೊಂದರ್ಥ, ಇನ್ನು ಒಂದಂಶದಿಂದ ಮಾತ್ರ ಅಂತ ಇನ್ನೊಂದರ್ಥ. ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಯೇಷ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ. ಪ್ರತಿಕ್ರಿಯಾ ನ ಯಸ್ಯ ಇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ. ಯಾರಿಂದನೂ ಯಾವ ಕಾರಣಕ್ಕೂ ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವೋ, ತುಂಬ ಇಂಪಾರ್ಟೆಂಟ್ ಇದೆ. ಯಾರಿಗೂ ಯಾವ ಕಾಲಕ್ಕೂ ಯಾವುದೇ ಕಾರಣದಿಂದ ಕೂಡ ಪರಿಹಾರ ಅದಕ್ಕಿಲ್ವೋ, ಅದ್ಯಾವುದದು ಕಾಲಹ, ಮೃತ್ಯು ಅನ್ನೋದೇನದು ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಕೆಲಸ. ಅವರೆಲ್ಲ ಕೂಡ ಕಾಲ ಹೆಚ್ಚು ಕಡಿಮೆ ಆಗೋದೇ ಹೊರತು ಅದಾಗೋದು ನಿಶ್ಚಿತ. ಅದಕ್ಕೆ ವಿರುದ್ಧವಾಗಿ ಹೋದವರೆಲ್ಲ ಸತ್ರು. ಎಲ್ಲರೂ ಅದಕ್ಕೆ ಪ್ರಯತ್ನ ಪಟ್ಟರು, ಗುಡಿ ಸಾಯಲೇಬಾರ್ದು ಅಂತ ಹೊರಟರು, ಸತ್ತೇ ಸತ್ತು. ಆದ್ದರಿಂದ ಅದಕ್ಕೆ ಎದುರಿಸಿ ಹೋಗಬಾರ್ದು. ಏನು ಮಾಡಬೇಕು, ಅನುಗುಣವಾಗಿ ಹೋಗಿ ಸಾಧನೆ ಮಾಡಿ ಪೂರೈಸೋದು ಕಾಲದ ಗೆಲ್ಲೋದು ಅಂತ ಅರ್ಥನೇ ಹೊರತು ಸುಮ್ಮನೆ ಬದುಕೋದ್ರಿಂದ ಏನೂ ಅರ್ಥ ಇಲ್ಲ. ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಹ ಏಷಃ ಭಗವಾನ್ ಕಾಲಃ ಸರ್ವೇಷಾಂ ನಃ ಸಮಾಗತಃ. ಎಲ್ಲರಿಗೂ ಯಾವ ಕಾಲವೋ ಅದು ನಮಗೂ ಬಂದಿದೆ ಅಂತ ಅಲ್ಲಿ ಹೇಳಿದರು. ಪ್ರಸಂಗ ಹೇಳ್ತಾರೆ. ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವ್ಯನಕ್ತಿ ಇತಿ ಚ ಸ್ಕಾಂದೇ. ಸಂಹರ್ತ ಭಗವಾನ್ ವಿಷ್ಣು. ಇಲ್ಲಿ ಮೇಲೆ ನೋಡೋಕ್ಕೆ ಏನು ಪ್ರಶ್ನೆ ಬಂತೀಗ, ಕಾಲ ಅಲ್ಟಿಮೇಟ್ ಅಂತಾಯ್ತು. ಎಲ್ಲರೂ ಅದು ಒಳಗಾದವರು ದೇವರು ಒಳಗಾಗ್ತಾರೋ ಆ ಪ್ರಶ್ನೆ ಬಂದರೆ ಎರಡು ಪ್ರಶ್ನೆ ಬಂತು. ಅಂದರೆ ಕಾಲ ಎಲ್ಲದಕ್ಕಿಂತ ದೊಡ್ಡದು, ಒಂದು ದೇವರನ್ನೂ ಅಟ್ಯಾಕ್ ಮಾಡುತ್ತೆ ಅಂದರೆ ಇಲ್ಲ. ಇಲ್ಲಿ ಕಾಲ ಶಬ್ದ ಮುಖ್ಯವಾಗಿ ದೇವರು ಅಂತಲೇ ಅರ್ಥ. ಈ ಕಾಲವೂ ಭಗವದಧೀನ. ಎಲ್ಲರೂ ಕಾಲದ ಅಧೀನ ಆದರೆ ಕಾಲವೂ ಕೂಡ ಭಗವದಧೀನ. ಕಾಲಕ್ಕೆ ಮುಖ್ಯವಾದ ದೇವತೆಗಳು ಸಾಕ್ಷಾತ್ ಮಹಾಲಕ್ಷ್ಮಿನೇ. ವ್ಯಾಕೃತ ಆಕಾಶ ಕಾಲ ಇವೆಲ್ಲಕ್ಕೂ ಮುಖ್ಯ ಅವರೇನೆ. ಅವರಿಗೂ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತಿ ಅಭಿಧೀಯತೆ. ಸರ್ವ ಸಂಹಾರಕನ ಪ್ರಳಯ ಕಾಲ ಅಂತ ಕರೀತಾರೆ. ಪ್ರಳಯ ಕಾಲ, ಮನ್ವಂತರ ಕಾಲ, ಕಾಲ ಅಂತ ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಅವಧಿ ಮುಗಿಯುತ್ತೆ ಅಂತ ಅರ್ಥ ಅದಕ್ಕೆ. ಸೊ ಡೇಟ್ ಆಫ್ ಎಕ್ಸ್ಪೈರಿ ಇದ್ದಾಗ ಅದೆಲ್ಲ. ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತಿ ಅಭಿಧೀಯತೆ ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವ್ಯನಕ್ತಿ. ಇನ್ನೊಂದು ಅರ್ಥ ಇದೆ. ಎಲ್ಲ ಗುಣಗಳನ್ನು ಒಟ್ಟಾಗಿ ಹೇಳ್ಬೇಕಾದ್ರೆ ಕಾಲ ಅಂತ ಕರೆದು ಎಲ್ಲ ಗುಣಗಳು ಬಂದಾಗಲಿಕ್ಕೆ ಆಚಾರ್ಯರು ಗೀತಾ ಭಾಷೆಯಲ್ಲಿ ಹೇಳಿದ್ದಾರೆ. ಕಾಲ ಕಾಮಧೇನವು, ಕಾಲಶಬ್ದ ಎಲ್ಲ ಗುಣಗಳು ಅಂತ ಅರ್ಥ ಇರೋದ್ರಿಂದ ಅಲ್ಲೇ ಬಂದಿದೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಬಂದಿರೋದ್ರಿಂದ ಪರಮಾತ್ಮ ಕಾಲ ನಿಯಾಮಕ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕಾಲ ಶಬ್ದ ಬಂದಿದೆ. ಮೃತ್ಯು, ಸಮಯ ಅವೆಲ್ಲ ಆಗುತ್ತೆ. ಇಲ್ಲಿ ಮೃತ್ಯು ಅಂತ ಅರ್ಥ. ಅಥೋ ದೀಚೀಂ ದಿಶಂ ಯಾತು ಸ್ವೈರಜ್ಞಾತಗತಿರ್ಭವಾನ್ ಇತೋ ಅರ್ವಾಕ್ ಪ್ರಾಯಶಃ ಕಾಲ ಪುಂಸಾಂ ಗುಣವಿಕರ್ಷಣ.
ಅಥ ಉದೇಚೀಂ ದಿಶಂ ಯಾತು ಸ್ವೈರಜ್ಞಾತಗತಿರ್ಭವಾನ್. ಅಥ ಆದ್ದರಿಂದ ಭವಾನ್ ನೀನು ಉದೀಚೀಂ ಗತಿ ಉತ್ತರ ದಿಕ್ಕೆ ಹೋಗಬೇಕು. ಸ್ವೈಹಿ ಅಜ್ಞಾತಗತಿ ಅಥವಾ ಸ್ವೈರಜ್ಞಾತಗತಿ ನಿನಗೊಂದೇ ಗೊತ್ತಿರಬೇಕು, ಉಳಿದವರಿಗೆ ಗೊತ್ತಾಗಬಾರ್ದು. ಆದರೆ ಉತ್ತರ ದಿಕ್ಕಿಗೆ ಹೋಗೋದು ಅಂಬುದು ದೇವರ ದಿಕ್ಕದು, ಉತ್ತರ ದಿಕ್ಕು. ರಾಮದೇವರು ಕೂಡ ಉತ್ತರ ದಿಕ್ಕಿಗೆ ಕರ್ಕೊಂಡು ಹೊರಟರು ಅಂತ ಹೇಳ್ತಾರೆ. ಯಾವುದರಿಂದ ಎಲ್ಲರನ್ನು ಕೂಡ ಮೋಕ್ಷಕ್ಕೆ ಕರೆದಾಗ ಹೊರಟಿದ್ದು ಎಲ್ಲಿಗೆ? ಉತ್ತರ ದಿಕ್ಕಿಗೆ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಅದು. ಹೌದು. ಸಂಹರ್ತ ಭಗವಾನ್ ವಿಷ್ಣು ಕಾಲ ಆಯ್ತಲ್ಲ. ಇತೋ ಅರ್ವಾಕ್ ಪ್ರಾಯಶಃ ಕಾಲ ಪುಂಸಾಂ ಗುಣವಿಕರ್ಷಣ. ಪುರುಷರಿಗೆಲ್ಲ ಗುಣಗಳನ್ನು ಮುಚ್ಚಾಕತಕ್ಕಂಥ ವಿಶಿಷ್ಟವಾದ ಗತಿ ಬಂದು ಸ್ವೈರಜ್ಞಾತ ಗತಿ, ವಿವಿಕ್ತ ಗತಿ. ವಿವಿಕ್ತ ಗತಿ, ವಿವಿಕ್ತ ದೇಶ ಸೇವಿತ್ವ ಅಂತಂದಲ್ಲ ಹಾಗೆ. ವಿವಿಕ್ತ ಗತಿ ಅಂದರೆ ಯಾರಿಗೂ ತಿಳಿಯದಂತೆ ಪ್ರತ್ಯೇಕವಾಗಿ ಅಲ್ಲಿಂದ ಹೊರಟು ಬಿಡಬೇಕು. ಇದೆಲ್ಲ ಸ್ವರ್ಗಾರೋಹಣ ಮಹಾಪ್ರಸ್ಥಾನ ಕರೀತಾರಲ್ಲ ಹಾಗೆ. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ ವಿಪ್ರಾನ್ನತ್ವಾ ತಿಲ ಗೋವಸ್ತ್ರ ರುಗ್ಮೈ ಗೃಹಾನ್ ಪ್ರವಿಷ್ಟೋ ಗುರುವಂದನಾಯ ನ ಚಾಪಶ್ಯತ್ ಪಿತರೌ ಸೌಬಲಿಂಚ. ಅಜಾತಶತ್ರು ಕೃತಮೈತ್ರ ಹುತಾಗ್ನಿ ವಿಪ್ರಾನ್ ನತ್ವಾ ತಿಲ ಗೋವಸ್ತ್ರರುಕ್ಮೈ ಗೃಹಾನ್ ಪ್ರವಿಷ್ಟ ಗುರುವಂದನಾಯ ನ ಚ ಅಪಶ್ಯತ್ ಪಿತರಃ ಸೌಬಲಿಂ ಚ. ಅಜಾತಶತ್ರು ಧರ್ಮರಾಜ, ಕೃತಮೈತ್ರ ಸಂಧ್ಯಾವಂದ್ಯ ಪೂಜೆ ಎಲ್ಲ ಮುಗಿಸಿದ. ಮೈತ್ರ ಅಂದರೆ ಗಾಯತ್ರಿ ಜಪಾದಿಗಳನ್ನೆಲ್ಲ ಮುಗಿಸಿದ. ಹುತಾಗ್ನಿ ಬೆಳಗಿನ ಅಗ್ನಿ ಕಾರ್ಯವನ್ನು ಮುಗಿಸಿದ. ಹೋಮಾದಿಗಳು, ಪ್ರತಿನಿತ್ಯದ ಹೋಮಗಳು. ಅಗ್ನಿ ವಿಪ್ರಾನ್ನತ್ವ ಹುತಾಗ್ನಿ ಆಗಿ ಬ್ರಾಹ್ಮಣಿಗೆ ನಮಸ್ಕಾರವನ್ನು ಮಾಡಿದ. ತಿಲ ಗೋವಸ್ತ್ರ ರುಕ್ಮೈ ಅಗ್ನಿ ಹೋಮ ತಿಲಾದಿಗಳನ್ನು ಹಾಕಿದ. ಬ್ರಾಹ್ಮಣರಿಗೆ ಗೋದಾನ, ವಸ್ತ್ರದಾನ, ಸುವರ್ಣದಾನ ಎಲ್ಲವನ್ನೂ ಮಾಡಿದ. ಪ್ರತಿನಿತ್ಯದ ಕಾರ್ಯಗಳು. ರಾಜ ಮಹಾರಾಜರಂತೂ ವಿಶೇಷವಾಗಿ, ಉಳಿದವರು ಸಾಂಕೇತಿಕ ದಾನ ಒಂದು ನಿತ್ಯದ ಒಂದು ವಿಧಿ. ಇವತ್ತು ಯಾರು ಸಿಗಲಿಲ್ಲ ದಾನಕ್ಕೆ ಅಂತ ಆತ ಹೇಗೆ ಅತಿಥಿಗಳನ್ನ ಕಾಯಬೇಕು, ದಾನಕ್ಕೋಸ್ಕರ ಯಜ್ಞ, ದಾನ ಮತ್ತು ತಪಸ್ಸು. ಅದು ಅತಿಥಿಗಳಲ್ಲಿ ಅನ್ನದಾನ ಸೇರಿಬಿಡುತ್ತದೆ. ಅತಿಥಿಗಳು ಬಂದಾಗ ಇಲ್ಲ ಹೋದಾಗ ಯಾವ್ದಾದ್ರು ಒಂದು ದಾನ, ದಿವಸಕ್ಕೊಂದು ದಾನ, ನಿತ್ಯ ದಾನ ಪದ್ಧತಿ. ಅದು ಏನಾದ್ರು ಒಂದು ಮಾಡಬೇಕು. ಅದೇ ರೀತಿ ಅದು ಯಜ್ಞ, ದಾನ. ಹೇಗೆ ವೈಷ್ಣವಾದಿಗಳು ಯಜ್ಞ ಆಗಿಬಿಡುತ್ತೆ, ದಾನ ಆಯಿತು. ತಪಸ್ಸು, ಜಪ ತಪಾದಗಳೆಲ್ಲ ತಪಸ್ಸು. ಇಷ್ಟು ಮಾಡಿದರೆ ನಿತ್ಯದ 3 ಕರ್ಮಗಳ ವಿಷ್ಣು ಕೂಡ. ಯಾವುದೋ ಒಂದು ಕಾಲಕ್ಕೆ ಮತ್ತು ಪರ್ವಕಾಲದಲ್ಲಿ ವಿಶೇಷ ದಾನಗಳು ಬೇರೆ. ನಿತ್ಯ ದಾನ ಅಂತ ಒಂದು ಪದ್ಧತಿ ಇದೆ. ರಾಜ ಮಹಾರಾಜ ನಿತ್ಯ ಮಾಡ್ತಿದ್ದ ವಿಚಾರ ಸ್ಪಷ್ಟವಾಗಿ ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ. ಅಜಾತ ಶತ್ರು ಕೃತಮೈತ್ರ ಹುತಾಗ್ನಿ ವಿಪ್ರಾನ್ ನತ್ವಾ ತಿಲ ಗೋವಸ್ತ್ರ ರುಕ್ಮೈ ಗೃಹಾನ್ ಪ್ರವಿಷ್ಟ ಗುರುವಂದನಾಯ. ಆಮೇಲೆ ಮನೆಗೆ ಬಂದು ನೋಡ್ತಾನೆ, ನಮಸ್ಕಾರ. ಒಳ್ಳೆ ಭಾಳ ಹೊಸ ವಿಷಯ ಇದು. ನಿತ್ಯ ಅಲ್ಲಿದ್ದೇ ನಮಸ್ಕಾರ ಮಾಡ್ತಿದ್ದವರಿಗೆ. ಧೃತರಾಷ್ಟ್ರ, ಗಾಂಧಾರಿ, ತನ್ನ ತಾಯಿ ಕುಂತಿ ಎಲ್ಲರಿಗೂ ಕೂಡ ದಿವಸ ಅವರು ಏನಾಗ್ತಿತ್ತು ಗೊತ್ತಾ, ಕಾಣಿಸ್ತಿದ್ರು ಅವರಿಗೆ. ಸುರಕ್ಷಿತರು ಗಮನಿಸ್ತಿದ್ರು, ಇಲ್ಲಿಂದನೇ ಗಮನಿಸ್ತಾ ಇದ್ದ. ಅವತ್ತು ಕಾಣಿಸ್ಲಿಲ್ಲ ಯಾರು ಕೂಡ. ಏನೋ ಆಗಿದೆ ಅಂತ. ಅದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿದೆ ನೋಡಬೇಕು. ನಾವು ಮಾಡೋ ಹುಡುಗರು ತಲುಪುತ್ತೋ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅನುಸಂಧಾನ ರಾಘವೇಂದ್ರ ಏನು ಹೇಳ್ತಾನೆ, ಅನುಸಂಧಾನ ಏನಿರ್ಬೇಕೀಗ? ಇದ್ದಾರೆ ನಮಸ್ಕಾರ ಮಾಡ್ತೀವಿ, ಅನುಸಂಧಾನ ಇರಬೇಕಾಗಿ. ಗೃಹ ಎಲ್ಲೋ ನೋಡ್ಕೊತ ಹೇಳೋದು, ಎಲ್ಲ ನಮಸ್ಕಾರ ಎಲ್ಲೋ ಹುಡ್ಕೊಂಡು ಮಾಡ್ಕೊಳ್ತಾರ. ನೋಡ್ತಾರೆ ನಮಸ್ಕಾರ ಮಾಡಬೇಕು, ಈಗ ನೋಡಿ ನಮಸ್ಕಾರ ಮಾಡಿ ತಗೋತಾರ. ಆ ರೀತಿ ಎದುರಿಗೆ ಅನುಸಂಧಾನ ಆಗಿರಬೇಕು ಅಂತ ಅರ್ಥ. ನೋಡ್ತಾನೆ ದಿವಸ ಇವತ್ತು ಕಾಣಲಿಲ್ಲ, ಚಾಪಶ್ಯತ್ ಪಿತರೌ ಸೌಬಲಿಂಚ. ಯಾರ್ಯಾರನ್ನು ಕಾಣಲಿಲ್ಲ ಅಂದರೆ ಪಿತರೌ, ಕುಂತಿ, ಧೃತರಾಷ್ಟ್ರ ಮತ್ತು ಸೌಬಲಿ. ಸೌಬಲಿ ಅಂದರೆ ಯಾರು? ಗಾಂಧಾರಿ, ಸುಬಲ ರಾಜನ ಮಗಳು. ಅದಕ್ಕೆ ಸೌಬಲಿ. ದ್ರೌಪದಿ ಇದ್ದ ಹಾಗೆ ಸೌಬಲಿ. ಸೌಬಲಿಂಚ ಕಾಣಲಿಲ್ಲ. ಪಿತರೋ ಶಬ್ದ ಸಾಮಾನ್ಯವಾಗಿ ಪಿತರೋ ಅಂತ ಅರ್ಥ. ಇಲ್ಲಿ ಕುಂತಿ ಪಾಂಡುರಾಜ ಅನ್ಬೇಕು. ಕುಂತಿ ಪಾಂಡುರಾಜ ಮೊದಲೇ ಇಲ್ಲ, ಅದರ ಪ್ರಶ್ನೆ ಬರಲಿಲ್ಲ. ಕುಂತಿಯನ್ನು ನೋಡ್ತಾ ಇದ್ದ. ಇಲ್ಲಿ ಅವು ಇಲ್ಲ ಧೃತರಾಷ್ಟ್ರ ಗಾಂಧಾರಿ ಆಗಬೇಕು, ಇಲ್ಲ ಪಾಂಡು ಕುಂತಿ ಆಗಬೇಕು. ಆಚಾರ್ಯ ಹೇಳ್ತಾರೆ ಸೌಬಲಿ ಅಂತ ಪ್ರತ್ಯೇಕ ಹೇಳಿದ್ರಿಂದ ಪಿತರೋ ಒಂದು ಏನಂತ ಅರ್ಥ ಮಾಡಬೇಕಿಲ್ಲಿ? ಕುಂತಿ ಧೃತರಾಷ್ಟ್ರ ಅಂತ ಮಾಡಬೇಕು. ಯಾಕೆ? ದೊಡ್ಡಪ್ಪ ಸ್ವಂತ ತಾಯಿ. ಆ ರೀತಿ ಹೇಳೋದು ಬರುತ್ತೆ ಅಂತ ಅರ್ಥ. ಇದರಿಂದ ಈ ರೀತಿ ಪ್ರಯೋಗವನ್ನು ಮಾಡಲಿಕ್ಕೆ ಬರುತ್ತೆ. ನಚಾಪಶ್ಯತ್, ಅವ್ರು 3 ಜನನೂ ನೋಡಲಿಲ್ಲ. ತಸ್ಯ ಮನಸಿ ತೇಷಾಂ ವಿಪದ್ಭಾವೋ ಬಭೂವ. ಏನೋ ಆಗಿದೆ ಅಂತ ಅನಿಸಿ. ವಿಪದ್ಭಾವ ಅಂದರೆ ಅವರಿಗೆ ಏನೋ ಆಪತ್ತು ಬಂದಿದೆ ಅಂತ ಅರ್ಥ. ಪಿತರವು ಕುಂತಿ ಇದೆಲ್ಲ ಅರ್ಥ ಮಾಡ್ಕೋಬೇಕು. ದೂರ ಇದ್ದಾಗ ತಮ್ಮವರು ಭಾಳ ಬೇಕಾದವ್ರನ್ನ ನೆನೆಸ್ಕೊಳ್ಳೋದು ಅಂದರೆ ಅವ್ರಿಗೆ ಕ್ಷೇಮ ಚಿಂತನೆ ಮಾಡೋದು ಅಂತ ಅರ್ಥ. ಗೊತ್ತಾಯ್ತು? ತಂದೆ ಮರೆತು ಟಾಟಾ ಮಾಡಿ ಹೋಗಿಬಿಡ್ತಾರೆ, ಮಾಡಬಾರ್ದಾಗೆ. ಅವ್ರ ಗಮನ ಇವ್ರ ಮೇಲೆ ಇರುತ್ತೆ, ಇವ್ರ ಗಮನ ಅವ್ರ ಮೇಲೆ ಇರಬೇಕು ನ್ಯಾಚುರಲ್. ಅರ್ಥ ಆಯ್ತಾ? ಇಲ್ಲವ್ರು ಏನಾಯ್ತು, ಅಲ್ಲಿಗೆ ಅನಾಥರಾಗಿಬಿಡ್ತಾರೆ.
ಪರಸ್ಪರ ರೆಸಿಪ್ರೊಕೇಟ್ ಮಾಡಬೇಕಲ್ಲ, ಯಾವಾಗಲೂ ಭಾವನೆ ಇರಬೇಕು. ಸದ್ಯ ಹೋದ್ರು ಎಂಬ ಭಾವನೆ ಬಂದರೆ ಅದು ತೀರಾ ಕೃತಜ್ಞತೆ ಆಗುತ್ತೆ. ಪಿತರೋ ಕುಂತಿ ಧೃತರಾಷ್ಟ್ರೋ ನಚ ಅಪಶ್ಯತ್ ತಸ್ಯ ಮನಸ್ಸಿ ತೇಷಾಂ ವಿಪದ್ಭಾವೋ ಬಭೂವ ಅನ್ಯಥಾ ಮಹಾಭಾರತ ವಿರೋಧ ಸ್ಕಾಂದೇ ಚ. ಈ ಅರ್ಥ ಮಾಡದೆ ಹೋದರೆ ಏನಾಗುತ್ತೆ, ಮಹಾಭಾರತಕ್ಕೆ ವಿರೋಧ ಬರುತ್ತೆ. ಯಾವುದೇ ಗ್ರಂಥಗಳು ವಿರೋಧ ಬಂದರೆ ಅದು ಅರ್ಥ ಅಲ್ಲ, ಸಮನ್ವಯ ಮಾಡಿನೇ ಅರ್ಥ ಮಾಡಬೇಕು. ಯಾವಾಗ ಯಾರು ಅಪ್ರಾಮಾಣಿಕ ಗ್ರಂಥಗಳ ವಿರೋಧ ಬಂದರೆ ಲೆಕ್ಕನೇ ಇಲ್ಲ. ಯಾತಕ್ಕೆ? ಡಾಕ್ಯುಮೆಂಟೇ ಅಲ್ಲವು. ಆದರೆ ನೀವು ಡಾಕ್ಯುಮೆಂಟ್ಗಳಾದರೆ ಇದು ವಿರೋಧ ಬರದಂತೆ ನೋಡ್ಕೋಬೇಕು. ಅನ್ಯಥಾ ಮಹಾಭಾರತ ವಿರೋಧ ಸ್ಕಾಂದೇಚ ಭೀಮಸಂತರ್ಜಿತೋ ರಾಜ್ಞಸ್ತ್ವನುಜ್ಞಾಂ ಪ್ರಾಪ್ಯ ಯತ್ನತಃ ಧೃತರಾಷ್ಟ್ರೋ ವನೇ ವಾಸಂ ಅಕರೋತ್ ವತ್ಸರತ್ರಯಂ. ನೋಡಿ, ಇದರಲ್ಲಿ ಮಹಾಭಾರತಕ್ಕೆ ಬೇಕಾದ ಅನೇಕ ನೋಟುಗಳು ಆಚಾರ್ಯ ನಡೆದ ಆಚಾರ್ಯ ಏನೇನು ಬರೆದಿದ್ದಾರೆ, ಇಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ. ಇದನ್ನ ಸೇರಿಸ್ಕೊಳ್ಳದೆ ಹೋದರೆ ಯಾವ ಆಧಾರ ಹೇಳಿದ್ರು ಅಂತ ಅನ್ಬೇಕು. ಆಚಾರ್ಯ ಮಾತು ಫೈನಲ್ ಮತ್ತೆ ಇಲ್ಲ. ಪ್ರಶ್ನೆ ಉತ್ತರ ಕೊಡಬೇಕಾದ್ರೆ ಒಬ್ರು ಆಧಾರ ಕೊಡಕ್ಕೆ ಬೇಕಿವೆಲ್ಲ. ಭೀಮ ಸಂತರ್ಜಿತೋ ರಾಜ್ಞಸ್ತು ಅನುಜ್ಞಾಂ ಪ್ರಾಪ್ಯ ಯತ್ನತಃ ಧೃತರಾಷ್ಟ್ರೋ ವನೇ ವಾಸಂ ಅಕರೋತ್ ವತ್ಸರತ್ರಯಂ. 15 ವರ್ಷ ಯಜ್ಞ ಆಯಿತು. ಅವನು 3 ವರ್ಷಗಳ ಕಾಲ ತಪಸ್ ಮಾಡಿ ಹೊರಟವರು. 18 ಆಯ್ತು. ಆಮೇಲೆ ಮತ್ತೆ 18 ವರ್ಷ ರಾಜ್ಯಭಾರ ಮಾಡಿದರು ಪಾಂಡವರು. ಕ್ಲಿಯರಾಗಿ ಲೆಕ್ಕ ಸಿಗುತ್ತೆ. ವಿದುರಃ ತದ್ಯದೃಕ್ಷಾರ್ಥಂ ಆಗತೇಷು ವನಂ ಪುರಾತ್ ಪಾಂಡವೇಷು ತು ರಾಜಾನಂ ಪ್ರವಿಶ್ಯೈಕತ್ವಮಾಗತಃ ತಥೋ ದಾವಾಗ್ನಿನಾ ದಗ್ಧಂ ಧೃತರಾಷ್ಟ್ರಂಚ ಸೌಬಲೀಂ ಶ್ರುತ್ವಾ ಕುಂತೀಂಚ ಚಿಂತಾಂತೆ ಪ್ರಾಪುಃ ಪಾಂಡುಸುತಾಸ್ತದಾ ತಾಂತದಾ ನಾರದೋ ವಿದ್ವಾನ್ ಶಮಯಾಮಾಸ ಧರ್ಮವಿತ್ ಮುಕ್ತೋತ್ತಮಾಂ ಗತಿಂ ತೇಷಾಂ ನಿಷ್ಠಾಂ ತಾತ್ಕಾಲಿಕೀಂ ತಥಾ ಇತ್ಯಾದಿ. ಭೀಮಸಂತರ್ಜಿತೋ ಎಷ್ಟು ಕೂಡ ಸ್ಕಂದ ಪುರಾಣದಲ್ಲಿ ಬಂದಿದೆ. ಭೀಮ ಸಂತರ್ಜಿತ, ಭೀಮನಿಂದ ಸಂತರ್ಜಿತನಾಗಿ. ಏನಂತ? ಈ ಮುದುಕನ್ನು ನೋಡಿ, ಮಕ್ಕಳು ಕೊಂದಿದ್ದಾನೆ, ಈ ರೀತಿ ಯಾತಕ್ಕೆ ನೋಯಿಸ್ತಾ ವೈರಾಗ್ಯ ಬರಲಿ ಅಂತ ಹಾಗೆ ಮಾಡಿ. ವೈರಾಗ್ಯ ಕರಾಣಿ ಚಕ್ರೆ. ವೈರಾಗ್ಯ ಯಾಕೆ? ತುಂಬ ತಪ್ಪು ಮಾಡಿದ್ದಾನೆ, ಪಾಪ ಕಳ್ಕೊಂಡು ಹೋಗ್ಬೇಕು. ಎಲ್ಲರೂ ಏನಾಗೋದಿಲ್ಲ, ಓದೋರ್ಗೂ ಸೇರ್ಲಿಕ್ಕಾಗೋದಿಲ್ಲ, ಒಂದು ಟ್ಯೂ ಉಳ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ತಪಸ್ ಮಾಡಿ ಕಳ್ಕೊಬೇಕಾಗಿತ್ತು, ಮರ್ತ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಿದ್ರಾಗ ಉಗ್ರವಾದ ಮಾತುಗಳಂತೇಳಿ ವೈರಾಗ್ಯ ಬರೆಸಿ ಕಳಿಸಿಕೊಟ್ರು. ಅನುಜ್ಞಾಂ ಪ್ರಾಪ್ಯ ತತಃ ಕೊನೆಗೆ ರಾಜ್ಞ ಯುಧಿಷ್ಠಿರನ ಅನುಜ್ಞೆ ತಗೊಂಡ್ಬಿಟ್ಟು ಧೃತರಾಷ್ಟ್ರನು ವನೇ ವಾಸಂ ಅಕರೋ, ವರದಲ್ಲಿ ವಾಸ 3 ವರ್ಷ ಅಲ್ಲಿದ್ದು ವ್ಯಾಸಾಶ್ರಮದಲ್ಲಿದ್ದು ತಪಸ್ಸು ಮಾಡಿ ಮಾಡಿದ ಪಶ್ಚಾತ್ತಾಪ ಎಲ್ಲ ಮಾಡಿದ್ರಿಂದ ಮೂಲರೂಪ ಸರಿ ಅನುಕೂಲ ಆಯ್ತು. ಇಲ್ಲ ಹೋದರೆ ಭಾರಿ ಸಮಸ್ಯೆ ಬರ್ತಿತ್ತು. ಧೃತರಾಷ್ಟ್ರ ಈ ಮಾತು ಅರ್ಥ ಮಾಡಿಕೊಂಡ್ರೆ ಭೀಷ್ಮ ಮುಕ್ತಿ ಪ್ರದಾಯಕ ಅರ್ಥ ಆಗುತ್ತೆ. ಭೀಷ್ಮರಿಗೆ ಮುಕ್ತಿ ಕೊಟ್ಟ ಅಂದರೆ ಈ ಸಮಸ್ಯೆ ಬರಲಿಲ್ಲ. ಅದು ಆ್ಯಕ್ಚುಲಿ ಅವ್ರು ಏನು ಮಾಡಬೇಕಾಗಿತ್ತು, ಪ್ರಸಂಗ ಬಂತು. ಆದರೆ ಕೃಷ್ಣ ನೋಡಿದರು, ಉಪದೇಶ ಮಾಡಿದ್ರು, ಕೃಷ್ಣನ ಮಾತನ್ನು ಕೇಳಿದರು, ಧರ್ಮರಾಜನ ಉಪದೇಶ ಆಯಿತು, ವಿಷ್ಣು ಸಹಸ್ರನಾಮ ಹೇಳ್ತಾ ಹೊರಟರು. ಅದಕ್ಕೆ ಭೀಷ್ಮ ಮುಕ್ತಿ ಪ್ರದಾಯಕ. ಇದೆಲ್ಲ ಏನು ಬರಲಿಲ್ಲ, ಅವರಿಗೆ ದೋಷ ಬರಲೇ ಇಲ್ಲ. ಅವ್ರ ಮನಸ್ಸು ಮನಪೂರ್ವಕ ಸಿದ್ಧ ಮಾಡಲೇ ಇಲ್ಲ ಅವರು. ಇದೂ ಬರಲಿಲ್ಲ, ಎಲ್ಲ ರೀತಿ ಪಾಪ ಪರಿಹಾರವಾಗಿದ್ದರಿಂದ ಮುಕ್ತಿ ಪ್ರದಾಯಕ ಅಂದರೆ ಇಲ್ಲಿ ಮುಕ್ತಿ ಅಂದ್ರೇನು, ಮೂಲ ರೂಪವನ್ನು ಸುರಕ್ಷಿತ ಸೇರಿಕೊಳ್ಳುವಿಕೆ ಅಂತ ಅರ್ಥ. ಸದ್ಯ ರೀಚ್ ಆದ್ರಲ್ಲ, ಬಂತಾರಲ್ಲ, ಎಲ್ಲ ಊರಿಗೆ ಹೋದವ್ರು ಬಿಟ್ಟಿದ್ರು, ಒಂದು ಏನಾಗುತ್ತೆ ಅಲ್ಲಿಗೆ ಸದ್ಯ ಒಂದು ಕೆಲಸ ಮುಗೀತು ಅಂತ ಆ ಸ್ಟೇಜಲ್ಲಿ. ದೇವತೆಗಳು ಮುಕ್ತಿ ಅಂದರೆ ಅದೇ ಅರ್ಥ. ಅವ್ರು ಈ ಮುಕ್ತಿ ಹೋಗೋದು ಆಗ, ಈಗ ಹೋಗೋದಿಲ್ಲ ಮುಕ್ತಿಗಳು, ಅಲ್ಲಿ ಹೋಗ್ತಾರಾದ್ರಿಂದ ಅದು ಬೇರೆ. ಉಳಿದವರು ಹೊರಡ್ತಾರೆ, ಬಟ್ ಅಲ್ಲಿ ನಾವು ಇಲ್ಲೇ ಇರ್ತೀವಿ ಪರಿವಾರ ಅಂತ ಹೇಳ್ತಾರಲ್ಲ, ಹಾಗೆ ಒಟ್ಟಿಗೆ ಹೋಗಬೇಕು, ಒಬ್ಬೊಬ್ಬರು ಹೋಗೋದಿಲ್ಲ ಅವ್ರು ಹಾಗೆಲ್ಲ. ಧೃತರಾಷ್ಟ್ರೋ ವನೇ ವಾಸಂ ಅಕರೋತ್ ವತ್ಸರತ್ರಯಂ ವಿದುರಃ ತದ್ಯದೃಕ್ಷಾರ್ಥಂ ಆಗತೇಷು ವನಂ ಪುರಾತ್. ಆಗ ಅವ್ರನ್ನ ನೋಡ್ಲಿಕ್ಕೋಸ್ಕರ ಪಾಂಡವರು ಎಷ್ಟು ತಮ್ಮ ಕರ್ತವ್ಯ ತೋರಿಸ್ತಾರೆ ಅಂದರೆ, ಮಧ್ಯೆ ನೋಡೋಕೆ ಹೋಗ್ತಿರ್ತಾರೆ. ಅವ್ರು ಹೋದ್ರು ಅಂತೇಳಿ ಬಿಟ್ಟಿಲ್ಲ. ಅವರಿಲ್ಲಿ ಬರಾಗಿಲ್ಲ, ವನವಾಸಕ್ಕೆ ಹೋದ್ಮೇಲೆ ಅವ್ರು ವಾಪಸ್ ಬರಾಗಿಲ್ಲ, ಇವ್ರು ಹೋಗಿ ನೋಡ್ಬೋದು ಅವರು. ಪಾಂಡವೇಶತೋ ರಾಜಾನಂ ಪ್ರವಿಶ್ಯ. ಇದು ವನವಾಸ ವಾನಪ್ರಸ್ಥಾಸ ಇನ್ನೊಂದು ಅರ್ಥ ಇದೆ. ಯಾತಕ್ಕೆ ಮಾಡಬೇಕು ಅಂದರೆ, ನಾವು ಮಾಡಿದ್ದೆಲ್ಲ ಮುಗಿದೋಯ್ತು. ಈಗ ಅಲ್ಲೆಲ್ಲ ತಪಸ್ಸು ಮಾಡಿ ಏನೇ ಇದ್ರು ಬಾಕಿ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಮುಂದಿನ ಸಾಧನೆ ಭಾಳ ಸುಲಭ ಆಗುತ್ತೆ. ಅದು ಬಿಟ್ಬಿಟ್ರೆ ಪೆಂಡಿಂಗ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ವಾನಪ್ರಸ್ಥಾಶ್ರಮ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತ. ಅಲ್ಲಿ ಸ್ವಾರಸ್ಯ ಅಂದರೆ ವಾನಪ್ರಸ್ಥಾಶ್ರಮ ಅಂತಲೂ ಅರ್ಥ. ಅದಕ್ಕೆ ವಿಶೇಷ ಚಿಂತನೆ ಮಾಡೋದೇ ವನ ಅಂದರೆ ಶಾಸ್ತ್ರ ಚಿಂತನೆ ಹೆಚ್ಚಾಗಿ ಮಾಡೋದಕ್ಕೆ ವಾನಪ್ರಸ್ಥ. ವನಕ್ಕೆ ಹೋಗಿ ಕುತ್ಕೊಂಡು ಇಸ್ಪೆಟ್ಟಾದ್ರೆ ಏನು ಉಪಯೋಗ, ಅಲ್ಲಿ ಹೋಗಿ ಎಲ್ಲೋದ್ರೂ ಅಷ್ಟೇ. ಅದು ಇದ್ದಲ್ಲೇ ವನವಾಸ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದ್ದಲ್ಲೇ ವನವಾಸ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದರೆ ವಾನಪ್ರಸ್ಥಾಶ್ರಮ ಅದು ಅಂತ್ಯಕ ವಿಶೇಷತೆ ಅಂತ ಹೇಳಿದ್ರಿಂದ ಬೇರೆ ಯಾವ ಕಡೆಯೂ ಗಮನ ಇಲ್ಲ. ಇಲ್ಲಾದರೂ ಈ ಮಧ್ಯೆ ಸಂಸಾರ ನಿರ್ವಹಣೆ ಜವಾಬ್ದಾರಿ ಇರುತ್ತಲ್ಲ, ಇರೋದಿಲ್ಲ. ಅದು ಫಿಸಿಕಲಿ ಯಾತಕ್ಕೆ ಮಾಡಿದ್ರು ಅಂದರೆ ಡೀಲಿಂಕ್ ಆಗಿಬಿಟ್ರೆ ಸಮಸ್ಯೆ ಇರೋದಿಲ್ಲ. ಡೀಲಿಂಕ್ ಆಗಿ ಎಲ್ಲೋದ್ರೂ ಗಂಟು ಬಿಡ್ತಾರೆ. ಅದರಿಂದ ಏನು ಮಾಡಬೇಕಾಗ ಅಲ್ಲೇ ಡೀಲಿಂಕ್ ಆಗಿಬಿಡ್ಬೇಕು, ಬೇರೆ ಕಡೆ ಹೋಗಿ ಡೀಲಿಂಕ್ ಆಗಬೇಕಾಗಿಲ್ಲ. ಮಾನಸಿಕವಾಗಿ ಡೀಲಿಂಕ್ ಆದರೆ ಬೋಧೋಯ್ತು.
ಅದಕ್ಕಿಂತ ದೊಡ್ಡದು, ಬರೀ ವಾನಪ್ರಸ್ಥ ಅಲ್ಲ, ಅದಕ್ಕಿಂತ ದೊಡ್ಡದು. ಯಾಕೆ ವಾನಪ್ರಸ್ಥಾಶ್ರಮದಲ್ಲಿ ಏನು ಮಾಡ್ತಾರೋ ಅದನ್ನು ಇಲ್ಲೇ ಮಾಡೋಕ್ಕೆ ಸಾಧ್ಯ ಆಗಿದೆ. ವಾನಪ್ರಸ್ಥ ಅಷ್ಟು ಪುಸ್ತಕ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ಇಟ್ಕೋಬೋದು, ಸುರಕ್ಷತೆ ಇರ್ಬೋದು, ಎಲ್ಲ ಮಾಡ್ಬೋದು. ಪಾಂಡವೇಶತು ರಾಜ, ಕಲಿಯುಗದಲ್ಲಿ ಭಾರಿ ಸುಲಭ, ಅದಕ್ಕೆ ಸಾಧನೆಗೆ ಏನು ಕಷ್ಟಪಡಬೇಕಾಗಿಲ್ಲ. ಕೂತಲ್ಲೇ ಸಾಧನೆ ಮಾಡೋಕ್ಕೆ ಬರುತ್ತೆ, ಕೂತಲ್ಲೇ ಸಾಧನೆ ಮಾಡ್ತಾರೆ, ಕೆಟ್ಟ ಸಾಧನೆ ಮಾಡ್ತಾರೆ. ಕೂತಲ್ಲೇ ನೋಡ್ತಾ ಕೂತ್ರೆ ಆಯ್ತು, ಏನದು ಸಾಧನೆ ತಾನೆ. ನೋಡ್ತಾ ಕೂತ್ಬಿಟ್ರೆ ಏನು ಮಾಡಬಾರ್ದೆಲ್ಲ ಮಾಡ್ಬೋದು. ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಶಾಸ್ತ್ರ ಓದ್ತಾ ಕೂತಿರ್ತಾರೆ, ಮೊಬೈಲ್ ನೋಡ್ತಾ ಕೊಡ್ತಾರೆ ಅಷ್ಟೇ. ಸುಳ್ಳೆ ಗೊತ್ತಲ್ಲ, ಶ್ರವಣಾದಿವಿನಾನೇವ ಕ್ಷಣಂ ತಿಷ್ಟೇತ್ ಬರೀ, ಈ ಮೊಬೈಲಿನ ಕ್ಷಣಂನ ತಿಷ್ಟೇತ್ ಗೊತ್ತಿಲ್ಲ ಆಗ್ಬಿಟ್ಟು ಕೈ ಯಾವಾಗಲೂ ಇರಬೇಕದು. ತಪ್ಪಿ ಸಿಕ್ಕೊಂಡ್ಬಿಟ್ಟಿರ್ತಾರೆ. ಈಗ ಆ್ಯಕ್ಚುಲಿ ಭಾಳ ಡೇಂಜರಸ್, ವೈಬ್ರೇಷನ್ಸ್ ಬರ್ತಾನೆ ಇರುತ್ತಲ್ಲ, ದೇಹ ಹಾಳಾಗುತ್ತೆ ಅದರಿಂದ. ಹೌದೌದು, ಭಾರಿ ಇದಾಗುತ್ತದೆ. ಇಂಥಲ್ಲಿಟ್ಟು ಎಲ್ಲಿಟ್ಕೊಳ್ಳು ಬರಲಿಲ್ಲ, ಎಲ್ಲಿಟ್ಕೊಂಡು ಕಿವಿ ಹೋಗುತ್ತೆ, ಇಲ್ಲದ್ರೆ ಇದಾಗುತ್ತೆ, ಎಂಟೈರ್ ಬಾಡಿನೇ ಕೆಟ್ಟೋಗ್ಬಿಡುತ್ತೆ ಅದರಿಂದ. ತಥೋ ದಾವಾಗ್ನಿನಾದಗ್ಧಂ ಧೃತರಾಷ್ಟ್ರಂಚ ಸೌಬಲೀಂ, ಅವ್ರು ಹೇಗೆ ದೇಹ ಬಿಟ್ಟರು ಅಂದರೆ ದಾವಾಗ್ನಿನಾದಗ್ಧಂ, ಅದೊಂದು ಮತ್ತೊಂದು ಪ್ರಾಯಶ್ಚಿತ್ತ ಆತನಿಗೆ. ಅಗ್ನಿ ಪ್ರವೇಶ ಮಾಡಿದಾಗಾಯ್ತು ಕೊನೆಗೆ. ಅದೆಲ್ಲ ಪಾಪಗಳು ಏನೆಲ್ಲ ಮಾಡಿದ್ರು, ಮನೇಲಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಜೊತೆಗೆ ಪ್ರವಿಶ್ಯ ಅಷ್ಟೊತ್ತಿಗೆ ವಿದುರ ಏನು ಮಾಡಿದ, ಮಧ್ಯೆ ಒಂದ್ಸರಿ ಪಾಂಡವರು ಹೊರಗೆ ವಿದುರ ಧರ್ಮರು ಐಕ್ಯ ಹೊಂದಿಬಿಟ್ಟ. ಪಾಂಡವೇಶು ಗತೇಶು ವನಂ ವಿದುರ ತದ್ದಿಕ್ಷಾರ್ಥಂ ಆಗತೇಶು ವನಂ ಪುರಾತ್ ಪಾಂಡವೇಶು ರಾಜಾನಂ ಪ್ರವಿಶ್ಯ ಏಕತ್ವಮಾಗತಃ. ಪಾಂಡವರಲ್ಲಿ ರಾಜಾನಂ ಧರ್ಮರಾಜರು ಸೇರಿಬಿಟ್ಟ. ಇಬ್ಬರು ಒಂದೇ ಅವತಾರ. ಮೂಲ ರೂಪ ಅಲ್ಲಿದೆ, ಒಂದು ರೂಪ ವಿದುರ, ಇನ್ನೊಂದು ರೂಪ ಧರ್ಮರಾಜ, ಇನ್ನೊಂದು ರೂಪ ಜಾಂಬವಂತ. 3 ರೂಪದಲ್ಲಿ ಇದ್ದಾರಂತ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಂಶ ಒಂದೇ ಅಂಶ ಆಗಿಬಿಟ್ಟಿದ್ರೆ ಒಂದೇ ರೂಪ ಬರಬೇಕಾಗಿ ಅಂಶ ಅನೇಕ ಅಂಶಗಳ ಮೂಲಕ ಅವತಾರ ಮಾಡ್ತಾರೆ. ಆದ್ದರಿಂದ ಅನೇಕ ರೂಪ ತಗೊಂಡು ಉದ್ಧವ ಬೃಹಸ್ಪತಿ ಆಚಾರ್ಯರು, ಇಲ್ಲಿ ದ್ರೋಣಾಚಾರ್ಯ, ಒಬ್ಬ ಪತ್ರತಾಪ ರುದ್ರ, ಎರಡೂ ಸಹದೇವನೇ. ಯಾವ ಇಲ್ಲಿ ನೋಡಿದರೆ ಸಹದೇವ ಯಾರು, ಪಾಂಡವರ ಸಹೋದಯ, ಆತ ಬೇರೆ. ಇಲ್ಲಿ ಸಹದೇವ ಇದ್ದಾರೆ, ಪತ್ರತಾಪ ಸೋಮದತ್ತ ಪತ್ರತಾಪಾಖ್ಯ ರುದ್ರ, ಜಲಹಂದನ ಮಗ ಸಹದೇವ ಪತ್ರತಾಪಾಖ್ಯ ರುದ್ರ. ಗೊತ್ತಾಯ್ತಾ? ಅಲ್ಲಿ ಸೋಮದೇವ, ಇಲ್ಲಿ ಸಹದೇವ, ಎರಡು ರೂಪದಲ್ಲಿದ್ದಾರೆ. ಆ ರೀತಿ ಎಷ್ಟೋ ಪ್ರಸಂಗ ನಡೆಯುತ್ತೆ. ಅಂಶಾಂಶೇನ ಇವನ ಮಾತು ಒಂದು ಕಡೆ ಬರೆದು ಬಿಟ್ಟಿದ್ದಾರೆ, ಅದನ್ನು ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕು. ಎಲ್ಲೆಲ್ಲಿ ನಮಗೆ ಪ್ರಸಂಗ ಬರುತ್ತೋ ಅಲ್ಲೆಲ್ಲ. ಹಾಂ, ಹೌದೌದು. ಇವ್ರ ಮೇಲಿರೋ ಉಳಿದವರಿಗಿಲ್ಲ, ಕೆಳಗಿನವರಿಗಿಲ್ಲ. ದೊಡ್ಡ ಹೇಳಿದಾರಲ್ಲ ಆಜಾನಜರು ಅಲ್ಲಿವರೆಗೂ. ತಥೋ ದಾವಾಗ್ನಿನಾದಗ್ಧಂ ಧೃತರಾಷ್ಟ್ರಂಚ ಸೌಬಲೀಂ, ಧೃತರಾಷ್ಟ್ರ ಇಬ್ಬರು ದಾವಾಗ್ನಿಯಿಂದ ಹೊರಟವರು. ಶ್ರುತ್ವ ಕುಂಚಿಂಚ ಚಿಂತಾಂತೆ, ಕುಂತಿನೂ ಹಾಗೆ ಮಾಡಿದ್ಲು. ಇಲ್ಲಿ ಕುಂತಿಗೆ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ. ಕುಂತಿಗೆ ಯಾವ ಪಾಪ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ದಾವಾಗ್ನಿ ಯಾಕೆ ಹೋಗ್ಬೇಕಾಗಿತ್ತು ಅಂದರೆ ಪಾಪದ ಫಲ ಅಲ್ಲ ಅದು. ಏನದು, ಆಕೆ ಅವತ್ತೇ ಸಾವನ್ನ ಮಾಡೋ ಯೋಚನೆ ಮಾಡಿದ್ಲು, ಮಾಡೋಕ್ಕೆ ಬರ್ತಿರಲಿಲ್ಲ, ಅನುಸಂಧಾನ ಮಾಡಿ. ಆದ್ದರಿಂದ ಅದು ವಿಧಿ ಮಾಡಿಲ್ಲದೆ ಹೊರತು ಇದಲ್ಲ. ಒಂದೇ ಕೆಲಸನೇ ಎಷ್ಟು ವ್ಯತ್ಯಾಸ ಇದೆ. ಯಾವ ಹಿನ್ನೆಲೆ ನೋಡ್ಬೇಕಂತ. ಪೋಸ್ಟ್ ಮಾರ್ಟಮ್ ಯಾತಕ್ಕೆ ಮಾಡ್ತಾರೆ ಹೇಳಿ, ಕಾರಣ ಹುಡುಕಬೇಕು, ಯಾವುದಕ್ಕೆ ಸತ್ರು ಅಂತೇಳಿ. ನೋಡೋರಿಗೆ ಅದು ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಎಷ್ಟೋ ಸರ್ತಿ ಏನಾಗಿರ್ತಾರೆ, ಡೆಡ್ ಬಾಡಿ ಸುಟ್ಬಿಟ್ಟಿರ್ತಾರೆ, ಸುಟ್ಟು ತಿಳ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಕೊಲೆ ಮಾಡಿ ಆಮೇಲೆ ಸುಟ್ಟಿರ್ತಾರೆ, ಅದು ಗೊತ್ತಾಗುತ್ತೆ ಮಾಡಿದಾಗ. ಅದು ಇಲ್ಲದ ಏನಾಗುತ್ತೆ, ನ್ಯಾಚುರಲ್ ಇದೆ, ಎಲ್ಲೋ ಸತ್ಯ ಸುಟ್ಟು ಹಾಗಾಗಬಾರ್ದು. ಇದೆಲ್ಲ ಯೋಚನೆ ಮಾಡಿದರೆ ಇದು ಅಷ್ಟು ಆ ಪೋಸ್ಟ್ ಮಾರ್ಟಮ್ ಇದ್ದಾಗೆ ಒಂದು ಸ್ಟೇಜಲ್ಲಿ ಯೂಸ್ ಮಾಡ್ಕೋಬೇಕು. ಅವರೇನೇ ಈಗ ಏನಾರು ಯೋಚನೆ ಮಾಡಿಬಿಟ್ಟೆಲ್ಲ ಸರಿ ಮಾಡ್ಕೋಬೇಕು. ಇದು ಭಾಳ ಪ್ರಾಬ್ಲಮ್ ಬರೋದು. ಎಲ್ಲ ಸಾರಿಗೆಲ್ಲ ಕೊಟ್ಟಿದ್ದರೆ, ತಾನು ಕೊಟ್ಟಿದ್ರೆ ಹೋಗುತ್ತೆ, ಯೋಚನೆ ಇಲ್ಲ. ಇಸ್ಕೊಂಡಿದ್ರೆ ಪಜಿತಾಗಿತ್ತು. ಕೊಟ್ಟವರು ಅವ್ರು ಸಫರ್ ಇಲ್ಲಲ್ಲ. ನಮ್ಮ ಪ್ರಕಾರ ಸಫರ್ ಆಗೋದು ಯಾರು ಕೊಟ್ಟ, ಆ್ಯಕ್ಚುಲಿ ತೊಗೊಂಡೊಂದು ಸಫರ್ ಆಗೋದು. ಅದು ಎಲ್ಲ ಡ್ಯೂ ಶಬ್ದಕ್ಕೆ ಅದೇ ಅರ್ಥ. ಯಾವುದೇ ಉಳಿಸ್ಕೋಬಾರ್ದು, ನೋಯಿಂಗ್ಲಿ ಯಾವುದು ಉಳಿಸ್ಕೊಳಕ್ಕೆ ಹೋಗ್ಬಾರ್ದು. ತಥೋ ದಾವಾಗ್ನಿನಾದಗ್ಧಂ ಧೃತರಾಷ್ಟ್ರಂಚ ಸೌಬಲೀಂ ಕೃತ್ವಾ ಕುಂತೀಂಚ ಚಿಂತಾಂತೆ ಪಾಕುಃ ಪಾಂಡುಸುತಾಸ್ತದಾ ತಾಂತದಾ ನಾರದೋ ವಿದ್ವಾನ್ ಶಮಯಾಮಾಸ ಧರ್ಮವಿತ್. ಆಗ ನಾರದರು ಬಂದರು ಇಲ್ಲಿಗೆ ಅಷ್ಟೊತ್ತಿಗೆ. ಇದರ ಯಾಕೆ ಹೀಗಾಯ್ತು ಅಂತ ನಾರದರು ಬಂದು ಎಲ್ಲ ವಿಷಯ ಹೇಳಿದರು. ಅವರು ಮುಕ್ತೋತ್ತಮಾಂ ಗತಿಂ ತೇಷಾಂ, ಅವರಿಗೆಲ್ಲ ಉತ್ತಮ ಗತಿಯಾಗಿದ್ವು ಅಂತ ತಿಳಿಸಿದರು. ನಿಷ್ಠಾಂ ತಾತ್ಕಾಲಿಕೀಂ ತಥಾ ಇತ್ಯಾದಿ. ಅಂತ್ಯಕಾಲದಲ್ಲಿ ಹೇಗೆ ಧರ್ಮರಾಜ ಎಷ್ಟು ಕಳಕಳಿ ಆತನಿಗೆ ಅಂದರೆ ಹೇಗಿದ್ದರು ಅಂತ್ಯಕಾಲದಲ್ಲಿ ಅಂತ ಕೇಳ್ತಾರೆ. ಧೃತರಾಷ್ಟ್ರ ಆಗಿದ್ದು ನಾರದಿಗೆಲ್ಲ ಗೊತ್ತಾದ್ದರಿಂದ ಹೇಳ್ತಾರೆ ಧೃತರಾಷ್ಟ್ರ ಅದು ಭಾಳ ನೋವಿನಿಂದ ನಾಚಿಕೆಯ ಹೊಂದಿದ ಮುಖವನ್ನು ಹೊಂದಿದ್ದ. ಅಷ್ಟು ಪಶ್ಚಾತ್ತಾಪ ಆಗಿದೆ, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನೀಗ ಅಂತ ಹೇಳಿಬಿಟ್ಟು ಇಳಾಮುಖಂ ಅಂತ ಇದರಲ್ಲಿ ಇಷ್ಟೇ ಹೇಳಿಬಿಟ್ರು ಅಷ್ಟೇ. ಯಾವುದೊಂದು ತಾತ್ಪರ್ಯದಲ್ಲಿ ಅಂತ ಹೇಳ್ತಾರೆ. ಅದನ್ನ ಸೇರಿಸ್ಕೊಳ್ಳೋದವ್ರೆ ಮತ್ತೆ ಅರ್ಥ ಆಗುತ್ತೆ. ಬರೀ ಭಾಗವತ ತಾತ್ಪರ್ಯ ಎಲ್ಲದಕ್ಕೊಂದು ಲಿಂಕ್ ಮತ್ತೆ ಅವ್ರು ಯಾವ ಗತಿ ಉಕ್ತೋತ್ತಮಾಂ ಗತಿ ಅಂತ ಹೇಳಿದ್ರಿಂದ ಯಾವ ಪ್ರತಿಬಂಧಕ ಆಗಲಿಲ್ಲ. ಎಲ್ಲರಿಗೂ ಕೂಡ ಏನಾಯ್ತು, ಈಗ ಮೂಲದ ರೂಪ ಸೇರಿಕೊಂಡು ಇಲ್ಲಿ ಹೋಗಿ ಧೃತರಾಷ್ಟ್ರ ಅಲ್ಲಿ ಸೋತ್ತಮ ದ್ರೋಹ
ಪಾಂಡವರೆಲ್ಲ ಸೋತವರೇ ಆತನಿಗೆ. ಈತ ಗಂಧರ್ವ, ಸೋತು ಬಂದ್ರು ಗಟ್ಟಿಯಾಗಿ ಗಂಟು ಬಿತ್ತ. ಇವೆಲ್ಲ ಕಳ್ಕೊಳ್ಳೋದಕ್ಕೆ ಏನಾಯ್ತಿದ ದಾರಿಯಾಗಿ. ತತ್ರ ಸೋತ್ತದುತ್ತೋತ್ತಮಾಂ ಗತಿಂ ತೇಷಾಂ ನಿಷ್ಠಾಂ ತಾತ್ಕಾಲಿಕೀಂ ತಥಾ ಇತ್ಯಾದಿ. ತತ್ರ ಸಂಜಯಮಾಸೀನಂ ಪಪ್ರಚ್ಛೋದ್ವಿಗ್ನಮಾನಸಃ ಗಾವದ್ಗಣೇ ಕೊನಸ್ತಾತೋ ವೃದ್ಧೋ ಹೀನಶ್ಚ ದೀತ್ರಯೋಃ ಅಂಬಾವ ಹತಪುತ್ರಾರ್ಥ ಪಿತೃವ್ಯಃ ಕ್ವ ಗತೋ ಯತಃ ಬ್ರಹ್ಮಾಂಡೇ ಚ. ತತ್ರ ಸಂಜಯಮಾಸೀನಂ ಪಪ್ರಚ್ಛ ಉದ್ವಿಗ್ನಮಾನಸಃ. ಸಂಜಯ ಸಿಕ್ಕ ಆಮೇಲೆ ಇವರಿಗೆ. ಸಂಜಯ ಕಾಡ್ಗಿಂತ ಸುಡಲಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಒಂದು ಕಾರಣ ಸ್ವಲ್ಪ ಹೆಂಗರ್ ಇವರಿಗೆ ಎಲ್ಲರಿಗಿಂತ ಸ್ವಲ್ಪ ಓಡ್ಲಕ್ಕೆ ಬಂತು, ಓಡಲ್ಲ, ಅದು ಹೊರಗಿರೋ ಕಾರಣ. ಇನ್ನೂ ಆತಂದೇನು ಮುಗಿದಿಲ್ಲ, ಅದು ಈ ಪ್ರಸಂಗ ಬಂದಿಲ್ಲ. ಆದ್ದರಿಂದ ಈ ಕಡೆ ಬಂದ. ಆತಂದೇನು ದ್ರೋಹ ಇಲ್ಲ ಅದರೊಳಗೆ. ಮಧ್ಯೆ ಹೇಳ್ತಾನೆ ಇರ್ತಾರೆ, ತಪ್ಪಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಸಂಜೆ ವಾಚ ತಾನೆ ಗೀತಾ ಪಾಪ ಅನುವಾದ ಮಾಡಿದ ಪುಣ್ಯ ಇದೆ ಅಂತಾನೆ. ಹೇಳಿದವ್ರಿಗೆ ಪುಣ್ಯ ಬರುತ್ತೆ ಅಂತ ಹೇಳಿದಾರಲ್ಲ, ಸಂಜೆಗೆ ಪುಣ್ಯ ಬರಲೇಬೇಕಲ್ಲ ಬೇಕಾದ್ರೆ. ಅದು ವೇದವ್ಯಾಸ ಎದುರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅದ್ಯಾವುದು ಸಮಸ್ಯೆ ಇಲ್ಲ. ಆಮೇಲೆ ಬಂದ ಇಲ್ಲಿ ಕಂಡು ಹೊರಟೋದು. ಆಮೇಲೆ ಮತ್ತೆ ತಪಸ್ಸು ಮಾಡಿ ದೇಹ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಹೋಗಿದ್ದು ಅವ್ರ ಜೊತೆಗೆ ಹೋಗಿದ್ದು, ಮೊದಲಿಂದ ಜೊತೆ ಅವರು. ಅಂಬಾಂ ಹತಾನ್ ಪುತ್ರಾರ್ಥಾಂ. ಮತ್ತೆ ಅಯ್ಯೋ ಪಾಪ ಮೊದಲೇ ಬದುಕ, ಕಣ್ಣು ಬೇರೆ ಕಾಣಿಸ್ತಿರ್ಲಿಲ್ಲ, ಈ ಬೆಂಕಿ ಬೇರೆ ಬಿಂತು, ಎಷ್ಟು ಕಳಕಳಿ ಆಗ್ತಾರೆ. ಆ ರೀತಿ ಅಗ್ರಿ ಬೇಳೆ ಸುಟ್ಟ ಯೋಚನೆ ಮಾಡಿದ್ದ, ಯೋಚನೆ ಮಾಡಲೇ ಇಲ್ಲ. ಅಗ್ರಿ ಬೇಳೆ ಸುಡಿಸಿದವ್ರ ಬಗ್ಗೆ ಎಷ್ಟು ಯೋಚನೆ, ಪಾಪ ಏನಾಗಿತ್ತೋ ಏನೋ, ಕಣ್ಣು ಕಾಣಿಸೋದಿಲ್ಲ, ವಯಸ್ಸಾಗಿತ್ತೋ, ಎಷ್ಟು ಕಷ್ಟಪಟ್ಟರೋ ಏನೋ, ಎಷ್ಟು ಡಿಫರೆನ್ಸ್ ಇದೆ ಅವರಿಬ್ಬರಿಗೂ ಕೂಡ. ಅಂಬ ಅಂದ್ರೆ ತಾಯಿ ಅಂದರೆ ಇಲ್ಲಿ ಯಾರು ತಾಯಿ, ಕುಂತಿನೂ ಆಯಿತು, ಇವರು ಅದಿಬ್ಬರು ಹತಪುತ್ರ, ಹತ ಬಿಡಿಸ್ಬಾರ್ದು, ಹತಪುತ್ರ. ಮಕ್ಕಳು ಬೇರೆ ಕಳ್ಸ್ಕೊಂಡಿರ್ಲು ಪಾಪ, ಈ ಸಂಕಟ ಬಂತು, ಏನಾಯ್ತೋ ಏನೋ, ಹೇಗಿದ್ಲ ಏನೋ. ಪಿತೃವ್ಯ ಅಂದರೆ ಚಿಕ್ಕಪ್ಪ ವಿದುರ, ಅವರೆಲ್ಲ ಎಲ್ಲಿ ಹೊರಟರು. ಗತೋ ಗತಃ ಬ್ರಹ್ಮಾಂಡೇ ಚ. ತತರಾಷ್ಟ್ರೇ ಮೃತೆ ಸೂತ ಸಂಜಯ ಪಾಂಡುಸೂನವೇ ಗತಿಂ ಶಶಂಸ ಕುಂತ್ಯಾಶ್ಚ ಗಾಂಧಾರಿ ಧೃತರಾಷ್ಟ್ರಯೋ ಇತ್ಯಾದಿ. ಇದಾದಮೇಲೆ ಧೃತರಾಷ್ಟ್ರ ಮೃತನಾದ ಮೇಲೆ, ಆಕೆ ಹೋದ ಮೇಲೆ ಅವರೆಲ್ಲರ ಗತಿಯನ್ನು ಕೂಡ ಪಾಂಡುಸೂನವೇ ಧರ್ಮರಾಜನಿಗೆ ಗತಿಂ ಶಶಂಸ. ಯಾವಾಗಲೂ ಕೂಡ ಮುಖ್ಯಸ್ಥರ ಹೆಸರು ಹೇಳ್ಬಿಡ್ತಾರೆ. ಅಲ್ಲಿ ಹೋದಾಗ ಅವ್ರು ವಿಚಾರಿಸ್ತಿರೋದು ಕೇಳ್ತಾರೆ, ಪರಿವಾರದ ವಿಚಾರಿಸಿದ್ರೆ ಕೇಳೋದಿಲ್ಲ. ಯಾಕೆಂದರೆ ಅವರೊಬ್ಬರು ಮಾಡಿದರೆ ಎಲ್ಲರೂ ಮಾಡ್ತಾ ಲೆಕ್ಕ. ಅದಕ್ಕೆ ಧರ್ಮರಾಜ ಹಾಗೆ ಮಾಡಿದ. ಗತಿಂ ಶಶಂಸ ಕುಂತ್ಯಾಶ್ಚ ಗಾಂಧಾರಿ ಧೃತರಾಷ್ಟ್ರಯೋ ಇತ್ಯಾದಿ. ಪಿತೃಭ್ಯೋಪಿ ಧೃತರಾಷ್ಟ್ರ ಏವ ವಿವೃತ್ತಿ ತಾತ್ಪರ್ಯಾರ್ಥ. ಇಲ್ಲಿ ಪಿತೃ ಯಾಕೆ ಇಲ್ಲಿ ಎರಡು ಅರ್ಥ. ಈಗ ಒಂದೇನೀಗ ಪಿತೃವ್ಯ ಎರಡು ಹೊರಟಾದ ಅಂತ ಕೇಳಿದರೆ ತುಂಬ ಸ್ವಾರಸ್ಯ ಇದೆ. ಬಿದರಾಗಲೇ 3 ವರ್ಷ ಆಗಿದೆ ಹೋಗಿಬಿಟ್ಟು. ಪಾಂಡವ್ರಿಗೆ ಹೋದಾಗ ಗೊತ್ತಾಗಿದೆ ಅವರಿಗೆ, ಮತ್ತೆ ಕೇಳೋ ಪ್ರಶ್ನೆ ಇಲ್ಲ. ಯಾಕೆ ಕೇಳಿದ ಪಿತೃವ್ಯ ಶಬ್ದಕ್ಕೆ ಒತ್ತು ಕೊಟ್ಟು ಇನ್ನೊಮ್ಮೆ ಕೇಳಿದ ಅಂತ. ಧೃತರಾಷ್ಟ್ರ ಪಿತೃವ್ಯ ಧೃತರಾಷ್ಟ್ರನೇ ಇನ್ನೊಮ್ಮೆ ಕೇಳಿದ. ಯಾತಕ್ಕೆ ತಾತ್ಪರ್ಯಾರ್ಥ. ಹೆಚ್ಚು ಗಮನ ಯಾರ ಮೇಲೆ ಇತ್ತು ಆತನಿಗೆ? ಧೃತರಾಷ್ಟ್ರನ ಮೇಲೆ. ಇದು ಧರ್ಮರಾಜರ ವಿಶಿಷ್ಟವಾದ ಗುಣ ಇದೆ. ತನಗೆ ಭಯಂಕರ ಕಾಟ ಕೊಟ್ಟರು ಕೂಡ ಕೊನೆ ಕೂಡ ಆತನ ಬಗ್ಗೆ ಸ್ವಲ್ಪ ಕೂಡ ಅಜಾತ ಶತ್ರು ಅನ್ನೋ ಪದ ಸಾರ್ಥಕ ಆಯ್ತಾನೆ. ಶತ್ರುಗಳು ಹುಟ್ಟೇ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಭಾರಿ ಕಾಡಿಸಿದವ್ರ ಬಗ್ಗೆನೂ ಆತ ಅಷ್ಟು ಕಳಕಳಿಯಿಂದ ನೋಡ್ತಿದ್ದ. ಅಂದರೆ ಧರ್ಮೋ ರಕ್ಷತೆ ರಕ್ಷಿತ, ಧರ್ಮದ ಸ್ವಭಾವ ಹಾಗೆ ಅಂತ ಅರ್ಥ. ಪಿತೃವ್ಯೋ ಧೃತರಾಷ್ಟ್ರೈವ ನಿವೃತ್ತಿ ತಾತ್ಪರ್ಯಾರ್ಥ. ಯತ್ರಾಧಿಕಂ ತತ್ಪರತಾ ಬಹುವಾರಮಪಿ ಧ್ರುವಂ ತದ್ವದಂತಿ ಮಹಾಪ್ರಾಜ್ಞಾಃ ಲೋಕವೇದಾನುಸಾರತಃ ಇತಿ ಬ್ರಹ್ಮವೈವರ್ತೆ. ಯತ್ರಾಧಿಕಂ ತತ್ಪರತಾ ಬಹುವಾರಮಪಿ ಧ್ರುವಂ ತದ್ವದಂತಿ ಮಹಾಪ್ರಾಜ್ಞಾ ಲೋಕವೇದಾನುಸಾರತಃ. ಯಾವಾಗ ಮತ್ತೊಬ್ಬರ ಬಗ್ಗೆ ಹೆಚ್ಚೆಚ್ಚು ಕೇಳ್ತಾರೋ ಅದಕ್ಕೆ ಏನರ್ಥ? ಅದಕ್ಕೆ ವಿಶೇಷವಾದ ತಾತ್ಪರ್ಯ ಇದೆ ಅಂತ. ತತ್ಪರತ ಅಂದ್ರೂ ಒಂದೇ, ತಾತ್ಪರ್ಯ ಅಂದ್ರೂ ಒಂದೇ. ಅಂದರೆ ಧೃತರಾಷ್ಟ್ರ ಗುಂತಿ ಎಲ್ಲರದಾಯ್ತು. ಈಗ ಧೃತರಾಷ್ಟ್ರ ಬಗ್ಗೆ ಸ್ಪೆಷಲಾಗಿ ಮತ್ತೆ ಕೇಳೋದಕ್ಕೆ ಕಾರಣ ಅಂದರೆ ಹೆಚ್ಚು ಅದರ ಬಗ್ಗೆ ಗಮನ ಇತ್ತು ಅಂತ ಅರ್ಥ. ಈಗ ನೊಂದವನು ಅನ್ನೋ ಕಾರಣಕ್ಕೆ ಹೆಚ್ಚು ಗಮನ ಇತ್ತು ಅಂತ ಹೇಳೋದಕ್ಕೆ ಮಾತಾಡಿದ್ದಾರೆ. ಇನ್ನು ನೆಡ್ಕೋಬೇಕು, ಇವೆಲ್ಲ ರೂಲ್ಸ್ ಇವೆಲ್ಲ. ಯತ್ರ ಅಧಿಕಂ ತತ್ಪರತಾ ಬಹುವಾರಂ ಅಪಿ ಧ್ರುವಂ. ತಾತ್ಪರ್ಯ ಹೇಗೆ ಕೇಳ್ತಾರೆ ಅಂದರೆ ಬಹುವಾರವನ್ನು ಹೇಳೋದು. ಮತ್ತೆ ಬನ್ನಿ ಮತ್ತೆ ಕರೆದಾಗ ಏನಾಗುತ್ತೆ? ಆಧಾರ ಬನ್ನಿ ಅಷ್ಟೇ, ಮೊದಲು ನೀವು ಬನ್ನಿ, ಇನ್ನೊಂದು ಬೇರೆ ಸ್ವಲ್ಪ ಏನಾಗ್ತಾ ಬರ್ತದೋ ಆಧಾರ ಕಡಿಮೆ ಆಗುತ್ತೆ. ಅದಕ್ಕಾಗಿ ಧೃತರಾಷ್ಟ್ರನ ಬಗ್ಗೆ ಆ ರೀತಿ ಅನೇಕ ರೀತಿಯಲ್ಲಿ ಮತ್ತೆ ತಿಳಿಸಿದರು. ತದ್ವದಂತಿ ಮಹಾಪ್ರಾಜ್ಞಾಃ ಲೋಕವೇದಾನುಸಾರತಃ ಇತಿ ಬ್ರಹ್ಮವೈವರ್ತೆ. ಇದು ಲೋಕದಲ್ಲೂ ಹಾಗೇ ಇದೆ, ಶಾಸ್ತ್ರದಲ್ಲೂ ಹಾಗೇ ಇದೆ ಅಂತ ಪದ್ಧತಿ. ಲೋಕದ ನಿತ್ಯ ವ್ಯವಹಾರದಲ್ಲೂ ಕೂಡ ಯಾರ ಬಗ್ಗೆ ಬಹಳ ಗಮನ ಇರುತ್ತೆ ಅದು ಪುನಃ ಹೇಳ್ತಾರೆ. ಶಾಸ್ತ್ರದಲ್ಲೂ ಪುನಃ ಹೇಳ್ತಾರೆ. ಆದ್ದರಿಂದ ಇದು ಲೋಕಸಿದ್ಧವಾದ ನ್ಯಾಯ, ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ.
ಪಿತೃವ್ಯೌ ಗಾಂಧಾರಿ ಸದೃಷ್ಟು ಪಿತರ್ವಿಪರತೆ ಪಾಂಡೌ ಸರ್ವಾನ್ನಃ ಸುಹೃದ ಶಿಶೂಳ್ ಅರಕ್ಷತ ಬೆಸರತಃ ಪಿತೃವ್ಯೋ ಕಥೋ ಎಷ್ಟು ತಮಾಷೆ ಆಗಿದೆ ಈ ವಾಕ್ಯ ನೋಡಬೇಕು. ಪಿತರ್ವಿಪರತೆ ಪಾಂಡವ್, ನಮ್ಮಪ್ಪ ಪಾಂಡರಾಜ ಹೋದ್ಮೇಲೆ ಸರ್ವಾನ್ನಃ ನೀವೆಲ್ಲ ಕೂಡ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರೆ ಏನು ನೋಡ್ಕೊಂಡಿದ್ದಾರೆ ಪಾಪ, ಓಡಾಡಿಸ್ಬಿಟ್ಟಿದ್ದಾರೆ. ಅದು ತರಿಸ್ತಾರೆ, ಭಾರಿ ಆಶ್ಚರ್ಯ. ಸುಹೃದ ಶಿಶು ಅರಕ್ಷತಾಂ ವ್ಯಸರತಃ ಪಿತೃವ್ಯೌ ವಾಗತೌಹಿತಃ ಅಂತ ಇಬ್ಬರು ಎಲ್ಲೋದ್ರೂ ಇರೋ ಪಾಪ. ಪಿತೃವ್ಯವ್ ಅಂದರೆ ಅದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಬಹಳ ಆಶ್ಚರ್ಯ. ಯಾಕೆಂದರೆ ಆ ದೇವತೆಗಳವರಿಗೆ ಏನು ಗೊತ್ತಿರುತ್ತೆ, ಪ್ರಾರಬ್ಧವಶಾತ್ ಮಾಡಿರ್ತಾರೆ. ಆದ್ದರಿಂದ ಅದೇನಲ್ಲ, ಸ್ವರೂಪದಿಂದ ಮಾಡಿದ್ದಲ್ಲ. ಯಾವುದರಿಂದ ಆಯ್ತದು? ಔಪಾಧಿಕ ಅಷ್ಟೇ ಹೊರತು. ಡಾಕ್ಟ್ರ್ ಎಷ್ಟೋ ಸತ್ತೆ ಪೇಷಂಟ್ಗಳು ಏನು ಒದ್ದು ಬಿಡ್ತಾರೆ, ಕಾಲು ಎಚ್ಚರ ಇರೋದು ಅವ್ರ ಮೇಲೆ. ಅದೆಲ್ಲ ಸೀರಿಯಸ್ ಅದು ನಿವೃತ್ತಿಯವ್ರು ಬಂದರೆ ಏನಾಗುತ್ತೆ, ಅವ್ರಿಗೆ ಗೊತ್ತು ಏನಾಗಿದೆ ಅವರಿಗೀಗ, ಎಚ್ಚರ ಇಲ್ಲ ಪಾಪ. ಅನುಕಂಪ ತೋರಿಸ್ತಾರೆ ಹೊರತು ಏನು ಮಾಡೋದಿಲ್ಲ. ಇದು ಧರ್ಮರಾಜನ ಕಾನ್ಸೆಪ್ಟ್. ಇದು ಏನಂದರೆ ಇಯರ್ ಫಲ ಮತ್ತೆ ಮತ್ತೇನು ಈಗ ಮೊದಲು ಹಾಗಿತ್ತು. ಭೀಮಸೇನ ದ್ರೌಪದಿ ಉಪದೇಶ ಮಾಡಿದ ಮೇಲೆ ಬಿಟ್ಟುಬಿಟ್ಟ, ಅಭಿಮಾನ ಬಿಟ್ಟುಬಿಟ್ಟ. ಕನ್ಸರ್ನ್ ಬೇರೆ, ಅಭಿಮಾನ ಬೇರೆ. ಕನ್ಸರ್ನ್ ಅಂದ್ರೇನು? ಜವಾಬ್ದಾರಿ. ಅಭಿಮಾನ ಅಂದ್ರೇನು? ವ್ಯಾಮೋಹ. ಕನ್ಸರ್ನ್ ಇಲ್ಲವರು ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ, ಇರಲೇಬೇಕು. ವ್ಯಾಮೋಹ ಇದ್ರೆ ಇಲ್ಲಿ ಇದ್ರೆ ಬದುಕಲಿಕ್ಕೆ ಆಗಲ್ಲ, ಉಲ್ಟಾ ಪಲ್ಟ. ಅದು ಕನ್ಸರ್ನ್ ಇರಬೇಕು. ಅದಕ್ಕೆ ರಾಯರು ಬಾಲಾಭಾರ್ಯ ಅಂತ ಹೇಳಿದಾಗ ಏನಿತ್ತು ಅವ್ರಿಗೀಗ? ಕನ್ಸರ್ನ್ ತೋರಿಸಿದ್ದು. ಅದು ಅಪ್ರಿಷಿಯೇಟ್ ಮಾಡಿ. ಅವಾಗ ಕನ್ಸರ್ನ್ ಏನು ಮಾಡಬೇಕು? ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ವ್ಯಾಮೋಹನ ಏನು ಮಾಡಬೇಕು? ಅದು ನಿಂದೆ, ಅದು ಬಿಟ್ಟುಬಿಡ್ಬೇಕು. ಎರಡು ಡಿಫರೆನ್ಸ್ ಸರಿಯಾಗಿ ನೋಡಬೇಕು. ಜ್ಞಾನಿಗಳು ಎಲ್ಲೆಲ್ಲಿ ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡ್ತಾರೋ ಅಲ್ಲಿ ಕನ್ಸರ್ನ್ ಇದೆ ಅಂತ ಅರ್ಥ. ಎಲ್ಲಿ ಅಜ್ಞಾನಿಗಳು ಮಾತಾಡ್ತಾರೋ ಅಲ್ಲಿ ವ್ಯಾಮೋಹ ಇದೆ ಅಂತ ಅರ್ಥ. ಪಿತರ್ಯುಪರತೆ ಪಾಂಡೌ ಸರ್ವಾನ್ನಃ ಸುಹೃದಃ ಶಿಶೂನ್ ಅರಕ್ಷತಾಂ ವ್ಯಸನತಃ. ನಮಗೆ ಆಪತ್ತನ್ನು ಕಾಪಾಡಿದ್ರು ಅಂತ ಹೇಳ್ತಾರೆ. ಆಪತ್ತು ಕೊಟ್ಟವರೇ ಇವರು ಪಾಪ. ಪಿತೃವ್ಯೌಕ ಗತವಿತಃ. ಇಲ್ಲಿ ಎಲ್ಲಿ ಹೊರಟ್ರು ಪಾಪ ನೋಡಿ, ಎಲ್ಲಿ ಹೊರಟ್ರು? ದುರ್ಗತಿಯಿಂದ ಪಾಪ ಆಯ್ತಾ ಏನೋ? ಇಲ್ಲ, ಆಗಿಲ್ಲ. ಪಿತೃವ್ಯೌ ಗಾಂಧಾರಿ ಸದರಾಷ್ಟ್ರು. ಇಲ್ಲಿ ಕುಂತಿನ ತಗೊಳ್ಬಾರ್ದು. ಮತ್ತೆ ಬಿದುರನ ಪ್ರಶ್ನೆನೂ ಬರೋದಿಲ್ಲ. ಇವರು ಪಿತೃವ್ಯರು ಅಂದರೆ ಹೇಗೆ? ಪಿತೃ ಅಂತ ಹೇಳಿದರೆ ಮಾತಾ ಪಿತೃ ಇಬ್ಬರು ಬರ್ತಾರೆ. ಮನೇಲಿ ತಾಯಿ ಶ್ರಾದ್ದ ಆಯಿತು ಪಿತೃಕಾರ್ಯ ಅಂತಲೇ ಕರೆಯೋದು, ಗೊತ್ತಾಯ್ತಾ? ಪಿತೃಕಾರ್ಯ ಶಬ್ದ ಎಲ್ಲರನ್ನೂ ಹೇಳಿಬಿಡೋದು. ಇಲ್ಲೂ ಹಾಗೇನೆ ಪಿತೃವ್ಯ ಅಂತ ಹೇಳೋ ಪದಕ್ಕೂ ಕೂಡ ಅವ್ರ ಪತ್ನಿ ಸಮೇತನೇ ತಿಳ್ಕೊಳ್ಬೇಕು ಅಂತ. ಪಿತೃವ್ಯ ಅಂದರೆ ಏನು? ತಂದೆಯ ಅಣ್ಣ ತಮ್ಮ ಇಬ್ಬರಲ್ಲಿ ಯಾರು ಬೇಕಾದ್ರೂ, ದೊಡ್ಡಪ್ಪನವರು ಚಿಕ್ಕಪ್ಪ, ಸಾಮಾನ್ಯ ಚಿಕ್ಕಪ್ಪ ಅಂತ ಕರೀತಾರೆ. ಅದು ಕೂಡ ಇಬ್ಬರಿಗೂ ಅಪ್ಲಿಕಬಲ್. ಪಿತೃವ್ಯೌ ಗಾಂಧಾರಿ ಸದೃಷ್ಟೌ ಅಹಂಚ ವ್ಯವಸಿತೋ ರಾಜನ್ ಪಿತ್ರೋರ್ವಃ ಕುಲನಂದನ ನವೇದ ಸಾಧ್ಯ ಸಾಂಧಾರ್ಯ ಮುಷಿತೋಸ್ಮಿ ಮಹಾತ್ಮಭಿಃ. ಮುಷಿತೋಸ್ಮೀತಿ ಪ್ರಲಾಪಃ. ಅಹಂ ವಿಂಸಿತೋ ರಾಜನ್ ಪಿತ್ರೋರ್ವಃ ಕುಲನಂದನ. ಎಂಥ ಕೆಲಸ ಆಯ್ತು ನನಗೆ, ಅವರಿಂದ ನಾನು ಕಳ್ಕೊಂಡ್ಬಿಟ್ಟೆ. ನವೇದ ಚಾಧ್ಯ ಗಾಂಧಾರ್ಯ ಮುಷಿತೋಸ್ಮಿ ಮಹಾತ್ಮಭಿ. ಸಾಧ್ವಿ ಅಂತ ಗಾಂಧಾರಿ ಅವರೆಲ್ಲ ಕೂಡ ಅಂಥವ್ರದ್ದು ದೂರ ಆಗಿಬಿಟ್ನಲ್ಲ, ಅಂಥ ಕೆಲಸ ಆಯಿತು ಅಂತ ಯೋಚನೆ ಮಾಡ್ತಾರೆ. ಇದೆಲ್ಲ ಯಾವ್ದು ಬರೀತಾರೆ ಗೊತ್ತಾ? ಇದೆಲ್ಲ ಬರಿಬೇಕಾದ ಕಾರಣ ಇತ್ತ ಅಂತ ಕೇಳಿದರೆ ಜನಕ್ಕೊಂದು ಭಾವನೆ ಬರುತ್ತೆ. ಇಲ್ಲ ಭಾಳ ಕಾಟ ಕೊಟ್ಟರು ಸತ್ತು ಹೋಗ್ಬಿಟ್ಟು ಏನು ಅನಿಸುತ್ತೆ, ಸದ್ಯ ಪೀಡೆ ಹೋಯಿತು ಅಂತ ಗೊತ್ತಾಯ್ತು. ಅಯ್ಯೋ ಎಷ್ಟು ಓಡಾಡಿಸಿದ್ದ ಪಾಪಿಟ್ಟ. ಆ ಭಾವನೆ ಅವ್ರಿಗೆ ಬಂದಿರಲಿಲ್ಲ, ಅದು ತೋರಿಸ್ಬೇಕಾಗಿದೆ. ಇದು ಸಾಮಾನ್ಯ, ಇದೆಲ್ಲ ನ್ಯಾಚುರಲ್ ಹೇಳೋದೇನು ದೊಡ್ಡ ವಿಚಾರ ಅಲ್ಲ. ಯಾಕೆ ದೊಡ್ಡ ವಿಚಾರ ಗೊತ್ತಾ? ಇದು ಯಾರ ಬಗ್ಗೆ ಮಾತಾಡ್ತಿರೋದ? ತುಂಬ ಕಾಡಿಸ್ತವ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಜ್ಞಾನಿಗಳಾದವರು ಯಾವುದೇ ಉಳಿದವ್ರು ಒಳ್ಳೆಯವ್ರು ಮಾಡಿದ ತಪ್ಪನ್ನು ಹೇಗೆ ಸಹಿಸ್ಕೊಳ್ಬೇಕು ಅಂತ ತೋರಿಸ್ತಾರೆ. ಆ ತಪ್ಪಿನ ಸ್ವರೂಪ ಮುಖ್ಯ ಇಲ್ಲಿ. ಸ್ವರೂಪ ಇಲ್ಲ. ಈಗ ಸ್ವರೂಪದಲ್ಲಿ ಒಳ್ಳೆಯವರಾಗಿರೋದ್ರಿಂದ ಸ್ವರೂಪಗತ ದೋಷ ಅಲ್ಲ ಅದು. ಮತ್ತೆ ಸಾಧನೆ ಮುಗಿದೋಗಿದೆ, ಆದ್ದರಿಂದ ಈ ದೋಷವೂ ಅಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಿದಂಥ ದೋಷಗಳು. ಈ ದೋಷಕ್ಕೆ ಪ್ರಾರಬ್ಧ ಕಾರಣ. ಅದರಿಂದ ಏನು ಮಾಡಬೇಕಾಗ? ಆ ಆ್ಯಂಗಲಲ್ಲಿ ನೋಡಿ ಏನು ಮಾಡಬೇಕಲ್ಲಿ? ಕ್ಷಮಿಸಿಬಿಡ್ಬೇಕು. ಇದು ಈ ಮಹಾತಾತ್ಪರ್ಯ ಇರೋದು ಅಲ್ಲಿ. ಇಲ್ಲ ನಮ್ಮ ಇದ್ದು ಓಡಾಡ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಅರ್ಥ ಇಲ್ಲ. ಆ ಅರ್ಥಲ್ಲಿ ಹೇಳ್ತಾ ಇಲ್ಲ. ಹೇಳಲಿಲ್ಲ, ಯಾಕಂದ್ರೆ ನಿಜವಾದ ದುಷ್ಟ ಅವ್ನು ಯಾಕೆ ಹೇಳಲಿಲ್ಲ? ಅವನು ಎಲ್ಲೋ ಒಂದು ವರ್ಷ ಅಲ್ಲಿ ಹೋದಾಗಲೂ ಬೈತಾರೆ, ಇಲ್ಲ ಕುತ್ಕೊಂಡು ಬಂದವರು ಅಂತೇಳಿ. ಅಲ್ಲಿ ಹೋದಾಗ ಇಂಥ ಸ್ಥಾನ ಯಾಕೆ ಕೊಟ್ಟರಿ ನೀವು ಶುದ್ಧ ಅಯೋಗ್ಯನಿಗೆ ಅಂತ ಕೇಳ್ತಾರೆ. ಅದೇಗ ಸ್ವರೂಪನೇ ಕೆಟ್ಟದಲ್ಲಿ. ಕರ್ಣಧಾರ ನಾಹಂ ವೇದ ಗತಿಂ ಪಿತ್ರೋಹೋ ಭಗವನ್ ಕ್ವಾ ಗತೌವಿತಃ. ನೋಡಿ, ಭೀಷ್ಮರ ಬಗ್ಗೆನೂ ಕೇಳ್ತಾ ಇಲ್ಲ. ಯಾಕೆಂದರೆ ಭೀಷ್ಮರ ಬಗ್ಗೆ ತಾನೇ ನೋಡಿದ್ದಾನೆ. ಕೃಷ್ಣನೆದುರಿಗೆ ಹೋಗ್ಬಿಟ್ಟಿದೆ, ಕೇಳೋ ಪ್ರಶ್ನೆ ಬರಲಿಲ್ಲ. ಇವ್ರ ಬಗ್ಗೆ ಮಾತ್ರ ಅಷ್ಟು ಕನ್ಸರ್ನಿಂದ ಕೇಳ್ತಾರೆ. ಅಲ್ಲಿ ಒತ್ತು ತಾಯಿ ಬಗ್ಗೆ ಕೊಡ್ತಾ ಇಲ್ಲ, ನೋಡಬೇಕು. ಕುಂತಿ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ ಅಂತ. ಯಾಕೆ? ತಾಯಿ ಬಗ್ಗೆ ಹೇಳೋ ಸಹಜ, ಅದೇ ದೊಡ್ಡ ವಿಚಾರ ಅಲ್ಲ. ಜೊತೆಗೆ ಸದ್ಗತಿ ಆಗಿದೆ ಅಂತ ಗೊತ್ತಾಗ್ತನಿಗೆ. ಆದರೆ ಇವ್ರ ಬಗ್ಗೆ ಡೌಟ್ ಇದೆ ನೋಡೋರಿಗೆ. ಇಷ್ಟು ಮಾಡಿದ್ರೆ ಎಲ್ಲೋದ್ರೆ ಏನೋ ಪಾಪ,
ಯಾರೋ ಯೋಚನೆ ಮಾಡಿದ್ರೆ ಸ್ವಲ್ಪ ಅರ್ಥ ಇರ್ತದೆ. ಆ ದುಃಖಕ್ಕೆ ಒಳಗಾದವನೇ, ಸಿಕ್ಕಾಪಟ್ಟು ಪೀಡಿಸಲ್ಪಟ್ಟವನೇ ಮಾತಾಡ್ತಾನೆ ಅಂದರೆ ಎಷ್ಟು ಉದಾತ್ತವಾದ ಪಾತ್ರ ಧರ್ಮ ಅಂದರೆ ಗೊತ್ತಾಗ್ತದೆ. ಅಲ್ಲಿ ಸ್ವಲ್ಪ ಹೇಳಿದ್ದಾರೆ ಮಹಾಭಾರತ, ಇಲ್ಲಿ ಜಾಸ್ತಿ ಹೇಳ್ತಾರೆ. ಕೆಲವನ್ನ ಅಲ್ಲಿ ಹೆಚ್ಚಳಿದ್ದು ಇಲ್ಲಿ ಕಡಿಮೆ ಮಾಡೋದು, ಇಲ್ಲಿ ಕಡಿಮೆ ಮಾಡಿ ಅಲ್ಲಿ ಹೆಚ್ಚು, ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಎಲ್ಲ ಓದಿದರೆ ಮಾತ್ರ ಗೊತ್ತಾಗೋದು. ನಾಹಂ ವೇದ ಗತಿಂ ಪಿತೃರ್ ಭಗವನ್ ಕ್ವಾಗತೌ ವಿತಃ ಅಂಬಾವ ಹತಪುತ್ರಾರ್ಥ ಕ್ವಾಗತ ವಾ ತಪಸ್ವಿನಿ ಕರ್ಣಧಾರ ಇವ ಅಪಾರೆ ಸೀದತಾಂ ಪಾರದರ್ಶನ. ಹೇಗಾಗಿದೆ ನನಗೆ ಕರ್ಣಧಾರ ಅಂತ ಹೇಳಿದರೆ ಇವನು ನಂಬಿಗ, ಅವನು ಹೇಗೆ ಅವ್ರು ಕಳ್ಕೊಂಡ್ಬಿಟ್ರೆ ಹಾಗಾಗುತ್ತೋ ಹಾಗ ಕರ್ಣಧಾರ ಇವಾಪಾರೆ ಸೀದತಾಂ ಪಾರದರ್ಶನ. ಕರ್ಣಧಾರ ಹೋದಾಗಾಗಿದೆ ನಮಗೆ ಅಂತ ಹೋಗ್ತಾರೆ. ಹೋಗಿಬಿಟ್ರೆ ಅಂಬಿಗ ಹೋಗಿಬಿಟ್ರೆ ಇದು ಎಷ್ಟು ಬೇಜ ಡ್ರೈವರ್ ಇಲ್ಲದ ವೆಹಿಕಲ್ ನೋಡ್ರೆ ಕೂತವ್ರ ಗತಿ ಏನಾಗಬೇಕು. ನಾವು ಹಾಗಿದ್ರು ಅಂತ, ಹಾಗಿಲ್ಲದೆ ಇದ್ದವ್ರು ಹಾಗೆ ನೆನೆಸ್ತಾರೆ. ಗುಣ ನೆನೆಸ್ಬೇಕು. ಕರ್ಣಧಾರ ಅದಕ್ಕೆ ಸಜ್ಜನರಲ್ಲಿ ಯಾವಾಗಲೂ ಗುಣಗಳನ್ನು ಹುಡುಕಬೇಕು. ದುರ್ದೋಷಗಳನ್ನು ಯಾಕೆ ಹುಡುಕಬಾರ್ದು? ಔಪಾಧಿಕ ಆ ಬಗ್ಗೆ ತೊಗೊಳ್ಬಾರ್ದು. ದುಷ್ಟರಲ್ಲಿ ಏನಿರ್ಬೇಕು? ಯಾವಾಗಲೂ ದೋಷನೇ ಹುಡುಕ್ಬೇಕು. ಗುಣ ಇದ್ದರೆ ಅದು ಔಪಾಧಿಕ. ಮಠಕ್ಕೆ ಬಂದರೆ ಏನು ಬೇರೆ ಬೋಟಲ್ ಸಿಕ್ಕಿಲ್ಲ ಬಂದ ಅಂತ ಅರ್ಥನೇ ಹೊರತು ಭಕ್ತಿಯಿಂದ ಬಂದ ಅಂತ ಅರ್ಥ ಅಲ್ಲ. ಅವರು ಅಷ್ಟಮಾತು ಎಲ್ಲೋ ತಿನ್ಬಾರ್ದು ತಿಂದರೂ ಕೂಡ ಏನು ಆಪತ್ತಿದೆ ಇದೆ ಅಂತ ಅರ್ಥ. ಪೂರ್ತಿ ಉಲ್ಟಪಟ್ಟ. ಕೆಟ್ಟದ್ದು ಮಾಡಿನೂ ಒಳ್ಳೆತನ ಕಡ್ಕೊಂಡಿಲ್ಲ, ಇನ್ನು ಒಳ್ಳೇದು ಮಾಡಿನೂ ಕೆಟ್ಟತನ ಬಿಟ್ಟಿಲ್ಲ. ಪಗತೋವಿತಿ ಅದೃಷ್ಟಾಪೇಕ್ಷಯ ಅಂದರೆ ಕಾಣಿಸ್ತಾ ಇಲ್ಲ ಅಂತ ಅರ್ಥ ಇರ್ತಾನೆ ಹೊರತು ಎಲ್ಲೋದ್ರು ಅಂತ ಕೇಳಿದರೆ ಸದ್ಗತಿ ಹೋದ್ರು ಅಂತ ಸಂಜೆ ಹೇಳಿಬಿಟ್ಟಿದ್ದಾನೆ ಈಗಾಗಲೇ. ಇದನಿಗೂ ಎಲ್ಲ ವೇದವ್ಯಾಸ ಮಾತ್ರ ಅರ್ಥ ಆಗಿದೆ. ಎಲ್ಲೋದ್ರೂ ಏನೋ ಪಾಪ ಅಂತ ಕೇಳಿದ್ರೆ ಕನ್ಸರ್ನ್ ಅಷ್ಟೇ ಹೊರತು ಬೇರೆ ಅಲ್ಲ. ಯನ್ಮನ್ಯಸೆ ಧ್ರುವಂ ಲೋಕಂ ಅಧ್ರುವಂ ಚಾಥವೋಹಯಂ ಸರ್ವಥಾ ಹಿ ನಶೋಚ್ಯಾಸ್ತೆ ಸ್ನೇಹಾದನ್ಯತ್ರ ಮೋಹಜಾತ್ ಅಪರಿಹಾರ್ಯತ್ವಾತ್ ಅಶೋಚ್ಯಾಹ. ಯನ್ಮನ್ಯಸೆ ಧ್ರುವಂ ಲೋಕಂ ಅಧ್ರುವಂ ಮಾ ಅಥೋಭಯಂ ಸರ್ವಥಾ ಹಿ ನಶೋಚ್ಯಾಸ್ತೆ ದೇಹಾದನ್ಯತ್ರ ಮೋಹಜಾತ್. ಇದು ನಾರದರ ಮಾತು. ಹಾಗೆಲ್ಲ ದುಃಖ ಪಡಬಾರ್ದು ಧರ್ಮರಾಜ. ಅವ್ರ ಸದ್ಗತಿ ಹೋಲಿ ದುರ್ಗತಿ ಹೋಲಿ ಯಾಕೆ ಯೋಚನೆ ಮಾಡ್ತೀಯ ಬಿಡು ಅಂತ ಹೇಳ್ತಾರೆ. ತಾತ್ಪರ್ಯ ಏನು ಅಂದರೆ ನಿನಗೆ ಏನು ಮಾಡೋದೆಲ್ಲ ಆಯಿತು. ಭಗವದ್ಗೀತೆಯ ಮಾತೆ ತಸ್ಮಾತ್ ಅಪರಿಹಾರ್ಯಾರ್ಥೇ ನತ್ವಂ ಅಪರಿಹಾರ್ಯ ಅರ್ಥೇ ನತ್ವಂ ಶೋಚಿತು ಮಾಡಬೇಕು. ಮೊದಲನೇದೇನು? ಜೀವನಿಗೆ ಸಾವಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ ಅಂತ ಹೇಳಿಬಿಟ್ಟು ಹೋಗ್ಲಿ ಬಿಡು. ಸಾವು ಏನು ಸಾಯ್ತಾ ಏನಂತ ತಿಳ್ಕೊಂಬಿಡು. ನೀನೇನು ಮಾಡಾಗಿದ್ಯಾ ಬದುಕೀಗ? ಅದಕ್ಕೇನು ಮಾಡಬೇಕಾಗ? ಯಾವುದು ಇನ್ಕ್ಯೂರಬಲ್ ಅದೇನು ಮಾಡಬೇಕು? ತಕ್ಷಣ ಬೇರೆ ಅಂತ ಸಹಿಸ್ಕೋಬೇಕು. ಯಾವುದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಬೇಕು, ಅಷ್ಟು ಬೇರೆ ಅಲ್ಲ. ಇದು ಅಭ್ಯುಪಗಮ್ಯವಾದ ಅಂತಾರಲ್ಲ, ಹಾಕಿ ಒಪ್ಕೊಂಡು ಸರ್ವಥಾ ನ ದೇವಿ ನಾ ಶೋಚ್ಯಾಸ್ತೆ ಶೋಚ್ಯರಲ್ಲ ಅಂದ್ರೆ ಅರ್ಥ ಏನು ಅಂದರೆ ದುರ್ಗತಿ ಹೋಗ್ತಕ್ಕಂಥವ್ರು ಅಲ್ಲ ಅವರು ಅಂತ. ಅಶೋಚ ನನ್ನೋ ಶೋಚಸ್ತೊಂಬಂತಲ್ಲ, ಇವರು ಅಶೋಚ್ಯರು. ಕಾರಣ ಏನು ಅಂದರೆ ಪರಿಹಾರ ಮಾಡ್ಕೊಂಡ್ರಲ್ಲ, ಮತ್ತೆ ಮುಗಿದೋಯ್ತು. ಸ್ನೇಹಾದನ್ಯತ್ರ ಮೋಹಜಾತ್ ಅಪರಿಹಾರ ಅನ್ಯತ್ರ ಮೋಹಜಾತ್ ಸ್ನೇಹಾತ್. ಮೋಹದಿಂದ ಬರತಕ್ಕಂಥ ಸ್ನೇಹ ಬೇರೆ, ಒಂದು ಬದ್ಧತೆಯಿಂದ ಬರೋ ಸ್ನೇಹ. ಅದರಿಂದ ಯೋಚನೆ ಮಾಡಬೇಕಾಗಿಲ್ಲ. ಅದು ಧೃತರಾಷ್ಟ್ರ ಆಮೇಲೆ 15 ವರ್ಷಗಳ ಕಾಲ ಬಹಳ ಸತ್ತು ಅಂದ್ಕೊಂಡಿರ್ತಾರೆ ಇವರೇನು ಸರಿಯಾದ ಮಕ್ಕಳು. ಅವರಲ್ಲ. ಕೃಷ್ಣ ಹೇಳಿದ್ದ ನಿಜವಾದ ಮಕ್ಕಳು ಅವರೇ ನೋಡೋದು. ಉದ್ಯೋಗಪ್ರಭು ಹೇಳಿರ್ತಾನೆ. ಕೃಷ್ಣ ಹೇಳಿದ ಸರಿಯಾದ ಮಾತದು. ನಿಜವಾದ ಮಕ್ಕಳು ಇವರೇ ಹೊರತು ಅವರಲ್ಲ. ಒಂದೇ ಸರಿ ನೋಡ್ಕೊಂಡಿದ್ದಿಲ್ಲ ಅವನು ಅಂತ ತುಂಬ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದೆಲ್ಲ ಬಿಗಿನಿಂಗ್ ಆಗಿರುತ್ತೆ. ಬಟ್ ಭಾರಿ ಸೀರಿಯಸ್ ಮನಸ್ಸಿಲ್ದೇ ಕ್ಯಾಶುವಲ್ ಭಾವಿಸಿದ್ದ. ಈ ಸೀರಿಯಸ್ ತಪಸ್ಸು ಮಾಡಲಿಕ್ಕೆ ಭೀಮಸೇನ ದೇವರು ಹೇಳಿದ ಮಾತು ವೈರಾಗ್ಯ ಹುಟ್ಟಿಸಿದ ಕಾರಣ ಆಯಿತು. ಅಪರಿಹಾರ್ಯತ್ವಾದ ಅಶೋಚ್ಯಾಹ 44 ಮುಗಿತು. ಧೃತರಾಷ್ಟ್ರ ಸಹ ಭ್ರಾತ್ರ ಗಾಂಧಾರ್ಯಾ ಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತಃ ಋಷೀಣಾಮಾಶ್ರಮಂ ಗತಃ ಗಮನಕಾಲೇ ಸಹ ಭ್ರಾತ್ರ. ಧೃತರಾಷ್ಟ್ರ ಹೋದಾಗ ಹೇಗೆ ಹೋಗಿದ್ರು ಅಂದರೆ ತಮ್ಮನ ಸಮೇತ ಹೋಗಿದ್ದ, ವಿದುರನ ಸಮೇತ ಅಂತ ಅರ್ಥ. ಗಾಂಧಾರ್ಯಾ ಚ ಸ್ವಭಾರ್ಯಯ ತನ್ನ ಪತ್ನಿಯಾದ ಗಾಂಧಾರಿಯೊಂದಿಗೆ ಹೋಗಿದ್ದ. ದಕ್ಷಿಣೇನ ಹಿಮವತಃ ಇವರ ಪತ್ರ ದಕ್ಷಿಣ ಭಾಗಕ್ಕೆ ಹೋಗಿದ್ದ. ಆ ಕಡೆ ದಾಟಿ ಹೋದವರಲ್ಲ ಈ ಕಡೆ, ಅಥವಾ ದೊಡ್ಡ ಬದಿರೋದು ಆ ಕಡೆಗೆ, ಇಲ್ಲಿ ಹೋದವರು. ಹಿಮವತಃ ಋಷೀಣಾಮಾಶ್ರಮಂ ಗತಃ ಗಂಗಾ ತೀರದಲ್ಲಿ ವ್ಯಾಸಾಶ್ರಮ, ಅಲ್ಲಿಗೆ ಹೋಗಿದ್ರು ಅಂತ ಮತ್ತೆ ಭಾರತ ಎಲ್ಲ ಹೇಳ್ತಾರೆ. ಅದನ್ನು ಯಾರೂ ಹುಡುಕಿಲ್ಲ. ಆ್ಯಕ್ಚುಲಿ ಇದರಿಂದ ಹೋದರೆ ಸಿಗುತ್ತೆ. ಎಲ್ಲಿ ಗೊತ್ತಾ ಅದು? ಋಷಿಕೇಶದಿಂದ ಸ್ವಲ್ಪ ಈ ಕಡೆ ಹೋದರೆ ಕೆಲವು ಕಿಲೋಮೀಟ್ರ್ ಅಲ್ಲಿ ವ್ಯಾಸಾಶ್ರಮ ಅಂತಿದೆ. ಅದು ಗಂಗಾ ತೀರ. ಗಂಗಾ ತೀರ ಅಂತ ಸ್ಪಷ್ಟ ಹೇಳಿದ್ದಾರೆ ವೇದವ್ಯಾಸ. ಸರಿಯಾಗಿ ಬ್ಯಾಚ್ ಆಗುತ್ತೆ. ನಮ್ಮವ್ರು ಯಾರು ಹೋಗೋ ಅಭ್ಯಾಸ ಇಟ್ಟಿಲ್ಲ ಅದನ್ನು. ವ್ಯಾಸಾಶ್ರಮ ಅಂತಾನೆ ಕರೆದು ಅಲ್ಲಿ ಇವರೆಲ್ಲ ಭಾರಿ ಇರ್ತಾರಂತೆ. ಈ ಸಾಧುಗಳಿರ್ತಾರಲ್ಲ ಇವರೆಲ್ಲ ಅಂಥವ್ರು ಆಶ್ರಮ ಮಾಡ್ಕೊಂಡಿರ್ತಾರಂತಾರೆ. ವ್ಯಾಸಾಶ್ರಮ ಅಂದ್ರೆ ಅದು. ಯಾರು
ಅಲ್ಲ ಅಲ್ಲ, ವಾಸ ಮಾಡ್ಕೊಂಡಿದ್ದು ವ್ಯಾಸಾಶ್ರಮದಲ್ಲಿ, ಅಲ್ಲೇ ನಡೆದಿದ್ದು ವ್ಯಾಸಾಶ್ರಮದಲ್ಲೇ. ಧೃತರಾಷ್ಟ್ರ ಸಹಭ್ರಾತ್ರ ಸ್ನಾತ್ವಾ ತ್ರಿಶ್ರವಣಂ ತಸ್ಮಿನ್ ಹುತ್ವಾ ಚಾಗ್ನಿನ್ಯಥಾ ವಿಧಿ ಅಭಕ್ಷಃ ಉಪಶಾಂತಾತ್ಮ ಸ ಆಸ್ತೆ ವಿಗತೆ ಕ್ಷಣಃ. ಹೇಗಿದ್ದ ಕೊನೆಗೆ ಅಂದರೆ ಸ್ನಾತ್ವಾ ತ್ರಿಶ್ರವಣಂ ತಸ್ಮಿನ್, 3 ಹೊತ್ತು ತ್ರಿಸವನ ಸ್ನಾಯಿ ಅಂದರೆ ಬೆಳಿಗ್ಗೆ ಸವನ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸ್ನಾನ ಮಾಡಬೇಕು. ಯತಿಗಳು ವಾನಪ್ರಸ್ಥರ ಸ್ನಾನ ಮಾಡಬೇಕಾಗಿ 3 ಹೊತ್ತು ಸ್ನಾನ ಅವರಿಗೆ ಕಂಪಲ್ಸರಿ. ಜ್ಞಾತ್ವಾ ತ್ರಿಶ್ರವಣಂ ತಸ್ಮಿನ್ ಹುತ್ವಾ ಚಾಗ್ನಿನ್ಯಥಾ ವಿಧಿ, ಅವರಿಗೆ ವಾನಪ್ರಸ್ಥರಾದ ಅಗ್ನಿ ಇದೆ, ಅವರಿಗೆ ಯತಿಗಳಾದ್ರೆ ಇರ್ತಿರ್ಲಿಲ್ಲ. ಅಭಕ್ಷ ಉಪಶಾಂತಾತ್ಮ, ಅಭಕ್ಷ ನೀರು ಕುಡ್ಕೊಂಡಿದ್ದಂತೆ ಕೊನೆಗಾಲದಲ್ಲಿ, ಬರೀ ನೀರು, ದೊಡ್ಡ ತಪಸ್ಸು. ಉಪಶಾಂತಾತ್ಮ, ಆತ್ಮ ಅಂದರೆ ಮನಸ್ಸು, ಮನಸ್ಸು ಶಾಂತವಾಗಿತ್ತು. ಸ ಆಸ್ತೆ ವಿಗತೆ ಕ್ಷಣ, ವಿಗತೆ ಕ್ಷಣ ಅಂದರೆ ಕಣ್ಣಿಲ್ದೋ ಹಾಗಿದ್ದ. ಇನ್ನೊಂದು ಅರ್ಥ ವಿಗತ, ವಿಷ್ಣುಗತೆ ಕ್ಷಣ, ಬರೀ ದೇವ್ರ ಧ್ಯಾನ ಮಾಡ್ಕೊಂಡಿದ್ದ. ಇದರ ಈ ಅರ್ಥ ಬರೀ ಕಣ್ಣಿಲ್ಲ ಅಂತ ಅರ್ಥ ಅಲ್ಲ. ಈ ಕಣ್ಣಿರಲಿಲ್ಲ, ದೇವ್ರ ಕಡೆ ಮನಸ್ಸಾಕಿದೆ. ನೋಡಿದ್ದ ಹಾಗೆ ನೆನಪಿತ್ತಲ್ಲ, ಒಂದ್ಸರಿ ನೋಡಿದ್ನಲ್ಲ, ಅದು ಕ್ಲಿಯರಾಗಿ ಜ್ಞಾಪಕ ಇರ್ತದೆ. ಆಸ್ತಾ ಇತ್ಯಾದಿ ಅತೀತಾರ್ಥೇ, ಇಲ್ಲೆಲ್ಲ ಆಸ್ತಿ ಅಂತ ಏನು ಉಪಯೋಗಿಸಿದ್ದಾರೆ ಇವೆಲ್ಲ ಕೂಡ ಅತೀತಾರ್ಥರಿರೋದು. ಆಸ್ತಿ ಇದ್ದಾನೆ ಅಂತ ಅರ್ಥ ಇಲ್ಲ, ಅದು ಪಾಸ್ಟ್ ಟೆನ್ಸ್ನಲ್ಲಿ ಅರ್ಥ ಮಾಡ್ಕೋಬೇಕು. ಸಯೇಷ ತರ್ಹಿ ಅಧ್ಯಾಸ್ತೆ ಆಸನಂ ಪಾರ್ಥಿವೋಚಿತಂ ಇತ್ಯಾದಿವತ್ ಪ್ರಯೋಗ ತೋರಿಸ್ತಾರೆ. ಆತ ಈಗ ಆಡ್ತಾ ಇದ್ದ, ಧರ್ಮರಾಜ ರಾಜ್ಯ ಆಡ್ತಾ ಇದ್ದಾನೆ, ಆಗೊಬ್ಬ ಬ್ರಾಹ್ಮಣ ಬಂದರೆ ಆಡ್ತಾ ಇದ್ದಾನೆ, ಎಲ್ಲಿ ಆಡ್ತಾ ಇಲ್ಲ. ಈಗ ಹೇಳ್ಬೇಕಾದ್ರೆ ಹೇಗಂತ ಹೇಳ್ತಾರೆ, ಈಗ ಹೇಳಿದಾಗ ಹೇಳೋದು ಹೊರಟಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳ್ತಾರೆ. ಇತ್ಯಾದಿವತ್, ಇಂಥ ವ್ಯತ್ಯಾಸಗಳಾಗತ್ತೆ ಅಂತ ಹೇಳೋದಕ್ಕೆ ಸುಪ್ತಿನ್ ಉಪಗ್ರಹ ಲಿಂಗ ನಾರಾಣಾಂ ಕಾಲಹಲಚ್ ಸ್ವರಕರ್ತೃಯನಾಂಚ ವ್ಯತ್ಯಯಮಿಚ್ಛತಿ ಶಾಸ್ತ್ರಕೃತೇಷಾಂ ಸೋಪಿ ಚ ಸಿದ್ಧತಿ ಬಾಹುಲಕೇನ ಇತಿ ಮಹಾವ್ಯಾಕರಣೆ. ಮಹಾವ್ಯಾಕರಣ ಸೂತ್ರ ಬೇಕಾಸತ್ತು ಕೊಟ್ಟು ಮಾಡಿದ್ದಾರೆ. ಮಹಾವ್ಯಾಕರಣ ಫುಲ್ ಶ್ಲೋಕನೇ ಕೊಟ್ಟು ಮಾಡ್ತಾರೆ. ಕೆಲಸಕ್ಕೆ ವ್ಯತ್ಯಯ ಇದೆ, ಪಾಣಿನಿ ಭಾಷೆಯಲ್ಲಿ ಬರ್ತದೆ. ವ್ಯತ್ಯಯೋ ಬಹುಲಂ ಪದ ಇದ್ದೇ ಇದೆ. ಛಂದಸಿ ಬಹುಲಂ ವ್ಯತ್ಯಯೋ ಬಹುಲಂ ವ್ಯಾಕರಣ ಸೂತ್ರಗಳೇ ಆಗಿವೆ. ಅದಕ್ಕೆ ಬಾಹುಲಕೇನ ಅಂದರೆ ಬಹುಲಂ ಶಬ್ದಕ್ಕೆ ವ್ಯಾಕರಣನೇ ಒಪ್ಕೊಂಡ್ಬಿಟ್ಟಿದೆ. ಏನಂತ ಒಪ್ಕೊಂಡಿದೆ, ಇಂಥ ವ್ಯತ್ಯಾಸಗಳಾಗತ್ತೆ, ಸಾಮಾನ್ಯವಾಗಿ ಆಗಬಾರ್ದು, ಕೆಲವೊಮ್ಮೆ ಆಗತ್ತೆ, ಆದರೆ ಅಲೋಡ್ ಅಂತ ಅರ್ಥ. ಏನೇ ವ್ಯತ್ಯಾಸ ಆಗ್ಬೋದು, ಸುಂತಿನ್ ಉಪಗ್ರಹ ಲಿಂಗ ನರಾಣ, ಲಿಂಗ ವ್ಯತ್ಯಾಸ. ಸುಪ್ ಅಂದರೆ ಸುಪ್ ಅಂದರೆ ನಾಮಪದ, ಆಮೇಲೆ ತಿನ್ ಅಂದರೆ ಕ್ರಿಯಾಪದ, ಆಮೇಲೆ ಉಪಗಳು ಅಂದರೆ ಇದು ಉಪಸರ್ಗಾದಿಗಳು, ಮತ್ತು ಕಾಲವಾರ್ತೆಗಳು, ಹಲಚ್ಗಳು ಅಂದರೆ ಸಂಜ ವ್ಯಂಜನಗಳು. ಹಲಚ್ ಅಂದರೆ ವ್ಯಂಜನ, ಸ್ವರ ಅಂದರೆ ಸ್ವರಗಳು, ಕರ್ತೃ ಕರ್ಮಗಳು. ಇವೆಲ್ಲ ಕೂಡ ಏನಾಗ್ಬೋದು ಹೇಳಬೇಕಾದ್ರೆ ವ್ಯತ್ಯಾಸ ಮಾಡಿ ಹೇಳ್ತಾರೆ. ವ್ಯತ್ಯಯ ಮಿಚ್ಛಂತಿ ಶಾಸ್ತ್ರಕೃತೇಶ, ಶಾಸ್ತ್ರ ಹೇಳಿಬಿಟ್ಟಿದ್ದಾರೆ ಅಲೋಡ್ ಅಂತೇಳಿ. ಸೋಪಿಚ ಸಿದ್ಧತಿ ಬಾಹುಲಕೇನ, ಏನೇನು ಮಾಡಿ ಕೂತ್ಕೊಂಡ್ರೆ ಏನು ಮಾಡಬೇಕು ಅಂದರೆ ಈ ಪಾಣಿನಿ ವ್ಯಾಕರಣ ಹೇಳಿಬಿಟ್ಟಿದೆ ಬಾಹುಲಕೇನ. ಮತ್ತೆ ಮತ್ತೆ ಹೇಳ್ತಿರ್ತಾನೆ, ಇವೆಲ್ಲ ಇರುತ್ತೆ, ವ್ಯತ್ಯಾಸಗಳು ಇರುತ್ತೆ ಅಂತ ಹೇಳ್ಬೇಕು. ಕೊನೆಗೆ ವ್ಯತ್ಯಾಸಗಳಿರುತ್ತೆ. ಆದ್ದರಿಂದ ವ್ಯತ್ಯಾಸ ಕಂಡ ತಕ್ಷಣ ಏನಂತ ಹೇಳಬಾರ್ದು, ವ್ಯಾಕರಣಕ್ಕೆ ವಿರೋಧ ಅಂತ ಹೇಳಬಾರ್ದು. ಯಾರಾದರೂ ನಾವ್ಯಾರು ತಪ್ಪು ಮಾಡಿದರೆ ಅದು ತಪ್ಪು ಅಂತಲೇ ಹೇಳಬೇಕು. ಜ್ಞಾನಿಗಳು ಮಾಡಿದಾಗ ಏನಂತ ಹೇಳಬೇಕು, ಏನೋ ಒಂದು ಒಳಗೆ ಅರ್ಥ ಇಟ್ಕೊಂಡು ಮಾತಾಡ್ತಾರೆ ಹೊರತು ಅದನ್ನು ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ರು ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಸಿದ್ಧತಿ ಬಾಹುಲಕೇನ ಇತ್ತೀಚ ಮಹಾವ್ಯಾಕರಣೆ ವ್ಯತ್ಯಾಸಾದಯೋ ಅದನ್ನು ಕ್ಲಿಯರ್ ಮಾಡ್ತಾರೆ. ವ್ಯಾಸಾದಯೋ ವರ್ತಮಾನಂ ಅತೀತ ಗಮನೇತ್ ಅತೀತ ಅನಾಗತೆ ತಥಾ ವ್ಯತ್ಯಸ್ಯಾಪಿ ವದಂತ್ಯದ್ಧ ಮೋಹನಾರ್ಥಂ ದುರಾತ್ಮನಾಂ ಪೌರ್ವಾಪರ್ಯಂ ಯಥೋ ನೈವ ಸದೈವ ಪರಿವರ್ತನಾತ್ ಅತಶ್ಚ ವ್ಯತ್ಯಯಾದೇತತ್ ವದಂತಿ ಜ್ಞಾನಚಕ್ಷುಷಃ ಇತಿ ಬ್ರಾಹ್ಮೇ. ವ್ಯಾಸಾದಯೋ ವರ್ತಮಾನಂ ಅತೀತಾನಾಗತೆ ತಥಾ. ವ್ಯಾಸಾದಯ ದೊಡ್ಡ ದೊಡ್ಡ ಜ್ಞಾನಿಗಳು, ವರ್ತಮಾನ ಅಂದರೆ ವರ್ತಮಾನ, ಅತೀತ ಅಂದರೆ ಭೂತ, ಅನಾಗತ ಅಂದರೆ ಭವಿಷ್ಯ, 3 ಕಾಲಗಳ ವ್ಯತ್ಯಾಸ ಮಾಡಿ ಹೇಳೋದು ಉಂಟು. ನಿತ್ಯ ನಾವೇ ಮಾತಾಡೋದು ಬಂದೆ ಬಂದೆ ಅಂತ ಹೇಳ್ತೇವೆ, ಪಾಸ್ಟ್ ಟೆನ್ಸ್ ಅದು. ಬಂದೇ ಬಂದೇ ಇಲ್ಲ ಅವರು, ಎಷ್ಟೊತ್ತು ಬರೋದು ಇಲ್ಲ, ಬಂದೆ ಬಂದೆ ಅಂತಾರೆ, ಇಲ್ಲೇ ಬಂದೆ ಅಂತ ಎಲ್ಲೋ ಇರ್ತಾರೆ ಇನ್ನೂ ಕೂಡ. ಅದು ವ್ಯತ್ಯಾಸ ಲೋಕದಲ್ಲಿ ಬಂದಿದೆ ಅಂತ ಅರ್ಥ. ಅದಕ್ಕೆ ವ್ಯತ್ಯಾಸಾಪಿ ವದಂತ್ಯದ್ಧ, ವ್ಯತ್ಯಾಸ ಮಾಡಿಯೂ ಹೇಳ್ತಾರೆ. ಮೋಹನಾರ್ಥಂ ದುರಾತ್ಮನ, ಒಂದು ಕಾರಣ ಏನು ಅಂದರೆ ಮೋಹನ ಮಾಡಬೇಕು. ನೋಡಿದ್ರೆ ವ್ಯಾಕರಣನೇ ಗೊತ್ತಿಲ್ಲ ಅವರಿಗೆ, ಬಹಳ ದೊಡ್ಡವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ ಅವರು. ಬಟ್ ವ್ಯಾಕರಣ ಹಿಂದೆ ಸಪೋರ್ಟ್ ಇದ್ದರೆ ಗೊತ್ತಿಲ್ಲ ಅವರಿಗೆ. ಇವ್ರ ಪ್ರಕಾರ ವ್ಯಾಕರಣ ತಿಳಿದೇ ಇದ್ದವರು ಅಂತ ತಿಳ್ಕೊಳ್ಳೋದು, ಭ್ರಮೆ ಹುಟ್ಟಿಸ್ಬೇಕು. ಪೂರ್ವಾಪರ್ಯಂ ಹಿಂದೂ ಮುಂದೆ ಮಾಡೋದು. ಎಲ್ಲಿ ಬಂದಿದೆ ಪದ ಇದು? ಪೂರ್ವಾಪರ್ಯಕಾರ ಬತಾಪರಂ ವಾ ಕ್ಷಮ್ಯಂತು ಮೇಹಂತ ಬಹುರ್ಮಹಾಂತಹ. ಹಿಂದೆ ಹೇಳೋದು, ಮೊದಲು ಹೇಳೋದು, ಆಮೇಲೆ ಹೇಳೋದು, ಹೇಳೋದು ಮೊದಲೇ ಹೇಳೋದು. ಇವೆಲ್ಲ ಏನಿದು? ಪೂರ್ವಾಪರಿಕಾರ, ಅಪರ ಪೂರ್ವೀಕಾರ, 2 ಪದ ಇದೆ.
ಅದು ಕೂಡ ತಿಳಿದ್ರೆ ಅವ್ರು ಹೇಳ್ತಾರೆ ಅದು ದೋಷ, ಅವ್ರದ್ದು ಗುಣ ಅಂತ ಹೇಳಲಿಲ್ಲ ನಾರಾಯಣ ಪಂಡಿತಾಚಾರ್ಯರು. ಇವ್ರು ಹೇಳಿದರೆ ಸರಿ, ನಾವು ಹೇಳಿದರೆ ದೋಷನೇ, ಅದು ದಯವಿಟ್ಟು ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ. ಎಂಥ ತಪ್ಪಲ್ಲ ಅದು, ದೊಡ್ಡ ತಪ್ಪಲ್ಲ. ಮತ್ತು ಭಾಳ ಸ್ವಾರಸ್ಯ ಇದೆ. ಬಾಲಾಕೃತ ಚರಿತಾಖ್ಯರತ್ನೈ ಅಸೂಕ್ಷ್ಮ ದೃಷ್ಟೇ ಸುಕುತೂಹಲಸ್ಯ ಪೂರ್ವಾಪರೀಕಾರ ವಥಾಪರಮ್ಮ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಃ. ನಮಗೆ ಸಿಟ್ಟು ಬರುತ್ತೆ, ಏನು ತಪ್ಪು ಮಾಡೋದು ಕ್ಷಮಿಸಿ, ಏನು ದೊಡ್ಡಷ್ಟಿಗೆ ನಿಮ್ಮದು ಅಂತ ಕೇಳಿದರೆ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಾನು ಮಾಡ್ತಿರೋದೇನೀಗ ತಚ್ಚರಿತಾಖ್ಯರತ್ನೈ ಮಾಲಾಕೃತ, ಮಧ್ವಚರಿತೆಯ ರತ್ನಗಳಿಂದ ನಾನು ಮಾಲೆ ಕಟ್ತಾ ಇದ್ದೇನೆ. ಸುಮಧ್ವಿಜಯ ಅಂದರೆ ಏನದು, ಮಧ್ವಚರಿತ ರತ್ನಮಾಲಾ ಮಾಡ್ತಾ ಇದ್ದೆ ನಾನೀಗ. ಅವಾಗ ಏನಾಗ್ಬೋದು, ಭಾಳ ಕುತೂಹಲ ನನಗೆ, ಭಾಳ ಸಂಭ್ರಮ. ಸಂಭ್ರಮದಿಂದ ಏನಾಗ್ಬೋದು, ಅರ್ಜೆಂಟ್ ಓಡಿ ಬಿಡ್ತಾರಲ್ಲ ಹಾಗೆ ಸ್ಖಲನ ಆಗ್ಬೋದು. ಎಂಥ ಸ್ಖಲನ ಅದು ಅಂದರೆ ತಪ್ಪು ಹೇಳೋದಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ತಪ್ಪು ಹೇಳೋದಿಲ್ಲ, ಪೂರ್ವಾಪರಿಕಾರ ಆಗ್ಬೋದು ಅಷ್ಟೇ. ಪೂರ್ವಾಪರಿಕಾರ ಆಗೋದು ಅಂದರೆ ಹಿಂದೆ ಮುಂದೆ ಆಗ್ಬೋದೇ ಹೊರತು ರತ್ನ ಅಂತೇಳಿ ಕಲ್ಲಿಟ್ಟು ಕೊಡೋದಿಲ್ಲ ನಿಮಗೆ ನಾನೇನು. ಆದ್ದರಿಂದ ಏನು ಮಾಡಬಹುದು, ವ್ಯಾಲ್ಯೂ ಚೇಂಜ್ ಆಗಲಿಲ್ಲ, ರತ್ನಗಳವೇ ಹೆಚ್ಚು ಕಡಿಮೆ ಆಗಲಿಲ್ಲ. ಸ್ವಲ್ಪ ನೋಡೋದಕ್ಕೆ ಏನು ಅನಿಸುತ್ತಾಗ ಡಾಲರ್ ಬದ್ದೆ ಎಲ್ಲ ಹಾಕಿಬಿಟ್ರೆ ಅದನ್ನು ಚೆನ್ನಾಗಿ ಕಾಣೋದು, ಆದರೆ ವ್ಯಾಲ್ಯೂ ಹೆಚ್ಚಾಗಲಿಲ್ಲ, ಯಾವ ಮೆಟೀರಿಯಲ್ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ. ಮತ್ತು ಅದು ಸ್ವಾರಸ್ಯ. ಅಂದರೆ ಹೇಳಬೇಕಾದ್ರೂ ಕೂಡ ಅದಕ್ಕೆ ಗೊತ್ತಿದ್ದು ಯಾಕ್ರಿ ತಪ್ಪು ಬರೀತೀರಿ, ಬಿಟ್ಟುಬಿಡ್ರಿ ಅಂತ ಹೇಳಾಗಿಲ್ಲ. ಸಂಭ್ರಮ ಇದೆ, ಬರಿತೇವೆ, ಹೇಳಬೇಕು ಹೇಳ್ತೇವೆ, ಈ ವ್ಯತ್ಯಾಸ ಆಗೋ ಸಂಭವ ಇದೆ, ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಅದು ಯಾವುದನ್ನು ಮಾಡಿ ಕಾಪಿ ಹೊಡೆದು ಸಾರಿ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ, ಅಲ್ಲೇನು ಕಾಲು ತೋಡು ಸಾರಿ ಅಂದರೆ ಒಪ್ತಾರೆ, ಹೊಡೆದು ಸಾರಿ ಅಂತ ಕೇಳಿದರೆ ತಿರುಗಿ ಹೊಡೆದ ನಾನು ಸಾರಿ ಅಂತೀನಿ ಅಂತ. ಅದು ಎಲ್ಲ ಏನಾಗುತ್ತೆ ಅಂದರೆ ಅಜ್ಞಾತವಾಗಿ ಆಗೋ ತಪ್ಪುಗಳಿವೆಲ್ಲ, ಇಂಟೆನ್ಷನಲ್ಲ. ಪೂರ್ವಾಪರ್ಯಮ್ಯತೋನೈವ ಸದೈವ ಪರಿವರ್ತನಾತ್ ಅತಶ್ಚ ವ್ಯತ್ಯಯಾದೇತದ್ವದಂತಿ ಜ್ಞಾನಚಕ್ಷುಷ. ಜ್ಞಾನಚಕ್ಷುಷ ಅಂದರೆ ಜ್ಞಾನಿಗಳು ಅಂದ್ರೆ ಒಂದೇ. ಇದು ಬ್ರಾಹ್ಮೆ ಬ್ರಹ್ಮಪುರಾಣ ಹೇಳ್ತಾ ಇದೆ. ಒತ್ತತ್ತಿ ಹೇಳಿಬಿಟ್ರಲ್ಲ, ಬೇರೆ ಕಡೆ ಎಲ್ಲ ಅನ್ವಯ ಮಾಡ್ಕೋಬೇಕಿಲ್ಲ. ಒಂದು ಮಾತು ಆಚಾರ್ಯ ಹೇಳಿದ್ದಾರೆ, ವ್ಯತ್ಯಾಸ ಪ್ರಾತಿರೋಮುಂಚ ರಾಮ್ಯಂಚ ಗೋಮೂತ್ರಿ ಪ್ರಗಸಸ್ತಥ ಉಕ್ಷಣ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತ. ಅದೆಲ್ಲ ಎಕ್ಸಾಂಪಲ್ ಇವಿಷ್ಟು ಕೂಡ. ಇಂಥ ವ್ಯತ್ಯಾಸನ ಸೇರಿಸ್ಕೋಬೇಕು ಅಂತ ಇವನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಬಿಟ್ರೆ ಒಳ್ಳೆ ಥೀಸಿಸ್ ಆಗುತ್ತೆ. ಏನೇನಾಗುತ್ತೆ, ಎಲ್ಲೆಲ್ಲಿ ಆಗಿದೆ, ಆಮೇಲೆ ಅದೆಲ್ಲ ದೊಡ್ಡದ ಸ್ಟಡಿ ಮಾಡಬೇಕು. ಫಾರ್ಮುಲಾ ಇದೆಲ್ಲ ಅಪ್ಲೈ ಮಾಡಿ ತೋರಿಸ್ಬೇಕು, ಎಲ್ಲೆಲ್ಲಿ ಏನೇನಾಗಿದೆ. ಒಂದ್ಸರ್ತಿ ಹೇಳಿಬಿಡ್ತಾರಲ್ಲ, ಉಳಿದ ಕಡೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೇಕು ನಾವಿದೆ, ಅವಾಗ ಸಮಸ್ಯೆ ಪರಿಹಾರ ಆಗುತ್ತೆ. ವಿಜ್ಞಾನಾತ್ಮನೆ ಸಂಯ ಅಲ್ಲಿಗೆ ನಾಳೆ ದಿವಸ ಮುಂದೆ